ಆತ್ಮೀಯ ವೀಕ್ಷಕರಿಗೆಲ್ಲ ನಿಮ್ಮ ನೆಚ್ಚಿನ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಮೊದಲನೇ ಸೆಗ್ಮೆಂಟ್ ಅಲ್ಲಿ ಪ್ರತಿಮಾ ಅವರು ನಮ್ಮ ಜೊತೆ ಇರ್ತಾರೆ. ಪ್ರತಿಮಾ ಅವರು ನಮ್ಗೇನೋ ಸ್ವೀಟ್ ಮಾಡ್ಕೊಡ್ತಾರಂತೆ ಇವತ್ತು. ಸ್ವೀಟ್ ಒಂದೇ ಅಲ್ಲ, ಅದ್ರ ಜೊತೆ ಬೇರೆ ಕೂಡ ಏನೋ ಮಾಡ್ಕೊಡ್ತಾರೆ. ಆದ್ರೆ ಮೊದಲಿಗೆ ಅವ್ರ ಸ್ವೀಟ್ ಆದ ಮಾತುಗಳನ್ನ ಕೇಳ್ತಾ ಅವ್ರನ್ನ ಆದಷ್ಟು ಬೇಗ ವೆಲ್ಕಮ್ ಮಾಡ್ಕೊಂಡ್ಬಿಡೋಣ, ಏನಂತೀರಾ? ಸೊ ಲೆಟ್ಸ್ ವೆಲ್ಕಮ್ ಪ್ರತಿಮಾ. ಸ್ವೀರಿ ನನ್ನ ಬ್ಯೂಟಿ. ನಾನು ನೋಡ್ತಾ ಇದ್ದಂಗೆ ಹಾಡು ಹಸೆ ಎಲ್ಲ ಬಂದ್ಬಿಡತ್ ನನಗೆ. ಹೌದು, ಫುಲ್ ಚಾರ್ಜ್ ಆಗ್ಬಿಟ್ಟಿದ್ದೀನಿ. ಅದು ಸ್ವೀಟ್ ತಗೊಳ್ತಾನೆ ಸ್ವೀಟ್ ಅಂದ್ಬಿಟ್ರಂತೂ. ನೀನ್ ನಂಗೆ ಅವತ್ತೇ ಹೇಳಿದ್ಯಲ್ಲ ಏನಾದ್ರು ಸ್ವೀಟ್ ಮಾಡ್ಕೊಡೆ, ತುಂಬಾ ದಿವಸ ಆಗಿತ್ತು ಅಂತ ಹೇಳಿದ್ವಾ. ಅದಕ್ಕೆ ಇವತ್ತು ಸ್ಪೆಷಲ್ ಸ್ವೀಟ್. ವಾಟ್ ಸ್ಪೆಷಲ್ ಸ್ವೀಟ್? ಅದು ಸೌತ್ ಇಂಡಿಯನ್ ಸ್ಪೆಷಲ್ ಸ್ವೀಟ್ ಕೇಸರಿ ಬಾತ್. ಕೇಳಿಲ್ವಾ? ಇದು ಯಾವ ಸ್ಪೆಷಲ್ ಸ್ವೀಟ್? ಅದು ನೀನ್ ಯೂಶಲಿ ರವೆ ಹಾಕಿ ಮಾಡ್ತೀಯಾ, ನಾನು ಶಾವ್ಗೆ ಹಾಕಿ ಮಾಡಿ ತೋರಿಸ್ತೀನಿ. ಯಾಕೆ ಅವಲಕ್ಕಿ ಹಾಕಲ್ವಾ? ಅದು ಮಾಡಿ ತೋರ್ಸೋಣ. ಅಯ್ಯೋ ಬೇಡ, ನೀನ್ ಏನ್ ಕೇಳಿದ್ರು ಅದಕ್ಕೊಂದು ರೆಡಿ ಆಗಿರುತ್ತೆ ನನ್ನ ಹತ್ರ. ಸೂಪರ್. ಸೊ ಶಾವ್ಗೆ ಕೇಸರಿ ಬಾತ್. ಹೌದು, ಮೋಸ್ಟ್ಲಿ ಚೆನ್ನಾಗಿರುತ್ತೆ ಅನ್ಸುತ್ತೆ. ಮೋಸ್ಟ್ಲಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ನನ್ನ ಹಸ್ಬೆಂಡ್ ಅತ್ತೆ ಒಂದು ಸತಿ ಮಾಡಿದ್ರು. ಓಕೆ, ಅದ್ ನೋಡ್ಬಿಟ್ಟು ತುಂಬಾ ಇಷ್ಟ ಆಯ್ತು. ನೋಡೋದೇನು, ತಿಂದ್ಬಿಟ್ಟು ತುಂಬಾ ಇಷ್ಟ ಆಯ್ತು. ಅವ್ರು ಸಾಗರ್ ಕಡೆ ಇರೋದು. ಸೊ ಅತ್ತೆ ಒಂದ್ ದಿವಸ ಮಾಡಿದ್ರು, ನಂಗೆ ತುಂಬಾ ಇಷ್ಟ ಆಯ್ತು. ಅವತ್ತಿಂದ ನಮ್ಮನೆ ಅದು ನನ್ನ ಮಗಂಗಂತೂ ಬಹಳ ಇಷ್ಟ. ಅದಕ್ಕೆ ನಿನಗೆ ಹೇಳ್ಕೊಡೋಣ ಅನ್ಕೊಂಡೆ. ನಿಮ್ಗೆ ಯಾಕೆ? ವೀಕ್ಷಕರಿಗೆ. ಹೌದು, ಫೈನ್. ಸೊ ಏನ್ ಬೇಕು ಶಾವ್ಗೆ ಕೇಸರಿ ಬಾತ್ ಮಾಡೋದಕ್ಕೆ? ಶಾವ್ಗೆ, ತುಪ್ಪ, ಸಕ್ಕರೆ, ಹಾಲು, ಏಲಕ್ಕಿ ಪುಡಿ, ಚಿರೋಟಿ ರವೆ, ದ್ರಾಕ್ಷಿ ಹಾಗೂ ಗೋಡಂಬಿ. ಸೊ ಏನೇನ್ ಬೇಕು ಪಾತ್ರೆ ಪಡಗ ಇದಕ್ಕೆ? ಇದಕ್ಕ ಎರಡೇ ಎರಡು. ಓಕೆ, ಬೇಗ ಶುರು ಮಾಡ್ಕೊಂಡ್ಬಿಡೋಣ. ಓ ಎಸ್, ಎರಡು ಆನ್ ಮಾಡು. ರವೆ ಹುರ್ಕೋಬೇಕಾ ಇದು? ರವೆ ಹೌದು, ಸ್ವಲ್ಪ ಸ್ವಲ್ಪ ಹುರ್ಕೊ. ಸ್ವಲ್ಪ. ನೀವು ಹುರಿದಿಟ್ಕೊಂಡಿದ್ದೀರಾ ಅಥವಾ ಇವಾಗ ಹುರ್ಕೊಳ್ಳೋಣವಾ? ಈಗ ಹುರ್ಕೋಬೇಕು. ಓಕೆ ಓಕೆ, ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕು. ಸ್ವಲ್ಪನೇ ಸ್ವಲ್ಪ ನೀರು ಸಾಕು. ಮತ್ತೆ ಹಾಲು ಎರಡು ಒಟ್ಟಿಗೆ ಕಾಯಿಸಕ್ಕೆ. ಓಕೆ, ಹಾಲು ಮತ್ತೆ ನೀರು. ಬಟ್ ನೀರ್ಗಿಂತ ಹಾಲು ಜಾಸ್ತಿ ಹಾಕೊಂಡಿದ್ದೆ. ಹೌದು, ಹಾಲು. ಯಾಕಂದ್ರೆ ಇದು ಸ್ವಲ್ಪ ಕಂಡೆನ್ಸ್ಡ್ ಆದಂಗ ಆಗುತ್ತೆ. ಏನಂದ್ರೆ ಶಾವ್ಗೆ ಬೇಯ್ಬೇಕಲ್ವಾ, ಅದಕ್ಕೋಸ್ಕರ. ಈಗ ಒಂದ್ ಸ್ಪೂನ್ ಕೊಡ್ತೀಯಾ? ಒಂದು ಚಮಚ ಆಗಷ್ಟು ತುಪ್ಪ. ಏನಂದ್ರೆ ಯೂಶಲಿ ನಾವು ಕೇಸರಿ ಬಾತ್ ಮಾಡ್ತೀವಲ್ಲ, ಅದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿ ಬೇಕಾಗುತ್ತೆ. ಹೌದು, ಈ ಒಂದು ಕೇಸರಿ ಬಾತಿಗೆ ತುಪ್ಪ ಜಾಸ್ತಿ ಬೇಡ, ಕಡಿಮೆ ಸಾಕು. ಹಾಕಿ ಪರವಾಗಿಲ್ಲ, ಏನ್ ಲಾಸ್ ಇಲ್ಲ. ಇಲ್ಲ, ಲಾಸ್ ಏನ್ ಪ್ರಶ್ನೆನೇ ಇಲ್ಲ. ಅಷ್ಟೇ ಸಾಕು, ಎಷ್ಟು ಬೇಕೋ ಅಷ್ಟೇ. ಓಕೆ, ಇದಕ್ಕೆ ಗೋಡಂಬಿ ಮತ್ತೆ ದ್ರಾಕ್ಷಿ ಓಕೆ ಹುರ್ಕೊಂಡ್ಬಿಡೋಣ. ಏನಂದ್ರೆ ಕೆಲಸ ಬೇಗ ಆಗುತ್ತೆ ಅಂತ. ಕರೆಕ್ಟ್, ತಗೊಳ್ಳಿ. ಅದು ಹಾಲು ಕಾಯುತ್ತೆ. ದ್ರಾಕ್ಷಿ ಗೋಡಂಬಿ ಹುರ್ಕೊಂಡು ಓಕೆ. ನೆಕ್ಸ್ಟ್ ರವೆ ಇದ್ರಲ್ಲೇ ಹುರ್ಕೊಳ್ಳೋದು. ಏನಂದ್ರೆ ಮೊದಲು ದ್ರಾಕ್ಷಿ ಗೋಡಂಬಿ ಹುರಿದಿಟ್ಕೊಂಡ್ಬಿಟ್ರೆ ಬೇರೆ ಕೆಲಸ ಎಲ್ಲ ಸುಲಭ. ಕರೆಕ್ಟ್. ಮತ್ತೆ ಇದು ದಿಢೀರ್ ಅಂತಾನೂ ಆಗತ್ತೆ. ಯೂಶಲಿ ಕೇಸರಿ ಬಾತ್ ರವೆಯಲ್ಲಿ ನೋಡಿರ್ತೀಯ. ಹೌದು, ಶಾವ್ಗೆಯಲ್ಲಿ ಅದೊಂಥರ ವಿಭಿನ್ನವಾಗಿರುತ್ತೆ, ಚೆನ್ನಾಗಿರುತ್ತೆ. ಅಂಡ್ ಒಂದ್ ಡೌಟ್, ಶಾವ್ಗೆ ಮೊದಲೇ ತೊಳ್ಕೊಂಡು ಏನು ಮಾಡ್ಬೇಕು? ಶಾವ್ಗೆ ತುಳಿತಾರ, ಬಿಸಿನೀರ್ ಹಾಕ್ಬಿಟ್ಟು ಫಸ್ಟ್ ಬಿಸಿನೀರಿಗೆ ಹಾಕ್ಬಿಟ್ಟು ಆಮೇಲೆ ಯೂಶಲಿ ತಣ್ಣೀರ್ ಹಾಕ್ಬಿಟ್ಟು ಮತ್ತೆ ಅದ್ ಬಿಡಿ ಬಿಡಿ ಆಗುತ್ತೆ ಅಂತ. ಅದೇನ್ ಅವಶ್ಯಕತೆ ಇಲ್ಲ. ಅದು ನಾವು ಶಾವ್ಗೆ ಉಪ್ಪಿಟ್ಟು ಶಾವ್ಗೆ ಆ ತರ ಮಾಡೋದಾದ್ರೆ ಬೇಯಿಸ್ಬಿಟ್ಟು ಆಮೇಲೆ ತಣ್ಣೀರ್ ಅದ್ರ ಮೇಲೆ ಹಾಕಿದಾಗ ಉದ್ರು ಉದ್ರು ಬರುತ್ತೆ. ಹೌದು, ಇಲ್ಲಾಂದ್ರೆ ಒಂದು ಚಮಚ ಎಣ್ಣೆ ಹಾಕ್ಬಿಟ್ಟು ಬೇಯ್ಬೇಕಾದ್ರೆ ಒಂದು ಚಮಚ ಎಣ್ಣೆ ಹಾಕಿದ್ರು ಉದ್ರು ಬರುತ್ತೆ. ಹೌದು. ಏನಂದ್ರೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹುರ್ಕೊಂಡಿದೀವಲ್ಲ, ಇವಾಗ ಏನ್ ಮಾಡೋಣ, ಇದನ್ನ ತೆಗೆದಿಟ್ಕೊಂಡ್ಬಿಡೋಣ. ಓಕೆ, ತೆಗೆದಿಟ್ಕೊಂಡು ಈ ಒಂದು ಬಟ್ಲಾಗಷ್ಟು ನಾನು ಶಾವ್ಗೆ ತಗೊಂಡಿದ್ದೀನಿ. ಅಂದ್ರೆ ಇದು ರೋಸ್ಟೆಡ್ ಅಲ್ಲ, ಡೈರೆಕ್ಟ್. ಓಕೆ, ಸೊ ಇದನ್ನ ಹುರಿದಿಟ್ಕೊಂಡು ಆಮೇಲೆ ಆ ಶಾವ್ಗೆನು ಹುರ್ಕೋಬೇಕು. ಶಾವ್ಗೆ ಮತ್ತೆ ಇದು ಒಂದು ಬಟ್ಲು ನಾವು ಶಾವ್ಗೆ ತಗೊಂಡ್ರೆ 1 ಟೇಬಲ್ ಸ್ಪೂನ್ ಆಗಷ್ಟು ಚಿರೋಟಿ ರವೆ ಬೇಕು. ಓಕೆ, ಏನಂದ್ರೆ ಚೂರ್ ಕೂಡಕ್ಕಷ್ಟೇ. ಮತ್ತ ಇದಕ್ಕೆ ಬಾಳೆಹಣ್ಣೆಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ. ಯಾಕಂದ್ರೆ ಶಾವ್ಗೆ ಫ್ಲೇವರ್ ಬರ್ಬೇಕಲ್ಲ. ಓಕೆ, ಬಟ್ ಪೈನಾಪಲ್ ಫ್ಲೇವರ್ ಅವೆಲ್ಲ ಬೇಕಾದ್ರೆ ಹಾಕೋಬೋದಾ? ಬೇಡ, ಇದಕ್ ಬೇಡ. ತೆಗೆದಿಟ್ಕೊಂಡ್ರೆ ಟೈಮ್ ಏನ್ ಸಿಗುತ್ತೆ ಅಂತ ಇವೆಲ್ಲ ಮಾಡಿಟ್ಟು ಬರಕ್ಕೆ. ಮನೇಲಿ ಮಾಡ್ತಾನೆ ಇರ್ತೀವಿ ಅಂತ ಎಷ್ಟೊಂದು ಹೇಳ್ತಾನೆ ಇರ್ತೀರಾ. ಹೌದು, ಎಲ್ಲಿ ಟೈಮ್ ಸಿಗುತ್ತೆ ಮಾಡಕ್ಕೆ? ಅದು ತಪ್ಪು. ಟೈಮ್ ಸಿಗಲ್ಲ ಅನ್ನೋದೇ ತಪ್ಪು. ಟೈಮ್ ಮಾಡ್ಕೋಬೇಕು, ನಾವು ಮಾಡ್ಕೋಬೇಕು. ಯಾವ್ದೇ ಆಗಿರ್ಲಿ ನಾವು ಮಾಡ್ಕೋಬೇಕು. ಕರೆಕ್ಟ್. ಒಂದು ಗೋಡಂಬಿ ಬಿದ್ದಿದೆ, ದಯವಿಟ್ಟು ತಗೊಳ್ಳಿಪ್ಪ. ಬೇಡ ಬಿಡಿ. ಯಾಕೆ ನೀವು ಬಾಯಿಗೆ ಹಾಕೋತೀರಾ?
ಇದೇನು ಹೊಸದಲ್ಲ, ನಮ್ಗೆ ತುಂಬಾ ಹಳೆ. ಅಲ್ವಾ? ಹೌದು. ಈಗ ಇನ್ನೊಂದು ಚಮಚ ಆಗಷ್ಟು ಹ್ಮ್ ತುಪ್ಪ ಹುರ್ಕೊಳ್ಳೋಕ್ಕೋಸ್ಕರ. ಓಕೆ. ಯೂಶಲಿ ನಾವು ಒಂದು ಬಟ್ಲು ಹಾಕಿದ್ರೆ ಅಟ್ಲೀಸ್ಟ್ ಒಂದು 3/4 ಬಟ್ಲು ತುಪ್ಪ ಬೇಕಾಗುತ್ತೆ ರೆಗ್ಯುಲರ್ ಕೇಸರಿ ಬಾತಿಗೆ. ಓಕೆ. ನಾನು ಸ್ವಲ್ಪ ಕಡಿಮೆ ಹಾಕೊಂಡಿದ್ದೀನಿ. ಈಗ ಗ್ಯಾಸ್ ಆಫ್ ಮಾಡಿಬಿಡು. ಹಾಲು ಕಾದಿದೆ ಅಲ್ಲ? ಹೌದು, ಹಾಲು ಕಾದಿದೆ. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಆಗಷ್ಟು ಚಿರೋಟಿ ರವೆ. ಏನಂದ್ರೆ ಇದು ದಿಢೀರ್ ಸ್ವೀಟು. ಶಾವ್ಗೆ ಯೂಶಲಿ ಮನೇಲಿ ಪಾಯಸಕ್ಕಂತ ತಂದಿರ್ತೇವೆ. ಹೌದು, ಇದ್ದೇ ಇರುತ್ತೆ ಶಾವ್ಗೆ ಮನೆ. ಏನಂದ್ರೆ ಇದು ದೊಡ್ಡ ಉರಿಯಲ್ಲಿ ಬಾಡಿಸ್ಕೋಬಾರ್ದು. ಓಕೆ. ಸ್ವಲ್ಪ ಸಣ್ಣ ಉರಿಯಲ್ಲಿ ಮಾಡ್ಕೊಂಡ್ರೆ ಅದಕ್ಕೆ ನಾನು ಸಣ್ಣ ಬೇಗ ಕೆಂಪಾಗ್ಬಿಡತ್ತೆ. ಕೆಂಪಾಗತ್ತೆ ಇದು. ಸ್ವಲ್ಪ ಹುರ್ಕೊಂಡ್ರೆ ಅದ್ರ ಘಮ ಚೆನ್ನಾಗಿರತ್ತೆ ಅಂತ. ಬೇಕಾದಲ್ಲಿ 1 ಚಮಚ ಕಂಡೆನ್ಸ್ಡ್ ಮಿಲ್ಕು ಹಾಕ್ಬೋದು ಇದಕ್ಕೆ. ಹುರ್ಕೊಳ್ತಾನ ಅಥವಾ ಅದಕ್ಕೆ ಹಾಲ್ಗೆ ಅಥವಾ ಇದಕ್ಕೆ ನಾವು ಹಾಕ್ತಿವಲ್ಲ, ಇದೇನಂದ್ರೆ ಶಾವಿಗೆ ಪಾಯಸ ಯಾವ ತರ ಬೇಯುತ್ತೋ ಅದೇ ತರ ಬೇಯಬೇಕಿದೆ. ಓಕೆ ಓಕೆ. ಇದು ಚೆನ್ನಾಗಿ ಬೆಂದ ಆದ್ಮೇಲೆ ಆಮೇಲೆ ಸಕ್ಕರೆ ಹಾಕ್ತೀವಿ. ಬ್ರೇಕ್ ಏನಾದ್ರು ತಗೋಬೇಕಾ? ಈಗ ತಗೋಬೋದಾ? ತಗೋ. ಓ ಸೂಪರ್. ನಾನೇನೋ ಅದೆಲ್ಲ ಹಾಕಿದ್ಮೇಲೆ ಕಾಯೋ ಟೈಮಲ್ಲಿ ತಗೋಣ ಅನ್ಕೊಂಡೆ. ಎನಿವೆ ವೀಕ್ಷಕರೇ, ಶಾವ್ಗೆ ಇನ್ನು ಸ್ವಲ್ಪ ಹುರ್ಕೋತಾ ಇರ್ತೀವಿ. ಹಾಲು ಕಾದಿದೆ, ಎಲ್ಲ ರೆಡಿ ಆಗೋಗುತ್ತೆ ಬೇಗ. ಆದರೆ ಅದಕ್ಕೂ ಮುಂಚೆ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ಬೇಗ ವಾಪಸ್ ಬಂದ್ಬಿಡಿ. ಸೊ ಟೇಕ್ ಅ ಬ್ರೇಕ್. ನಿಮ್ಮ ನೆಚ್ಚಿನ ಮನೆ ಅಡಿಗೆ ವಿರಾಮದ ನಂತರ ವೆಲ್ಕಮ್ ಬ್ಯಾಕ್ ಟು ಮನೆ ಅಡಿಗೆ. ಒಳ್ಳೆ ಶಾವ್ಗೆ ಕೇಸರಿ ಬಾತ್ ರೆಡಿ ಆಗ್ತಾ ಇದೆ ರೀ. ನೋಡು ಹೆಂಗ್ ಘಮ್ ಅಂತಿದೆ, ಇವಾಗಲೇ ಘಮ್ ಅಂತಿದೆ ಅಲ್ವಾ? ಈಗೇನು ಮಾಡೋಣ, ಇದು ಸ್ವಲ್ಪ ಕೆಂಪಾಗ್ತಿದೆಯಲ್ಲ, ಗ್ಯಾಸ್ ಆನ್ ಮಾಡೋದು. ಇದು ಈ ಕಡೆ ಇಡ್ತೀಯಾ? ಯೂಶಲಿ ನಾವೇನ್ ಮಾಡ್ತೀವಿ, ಕೇಸರಿ ಬಾತ್ ಮಾಡ್ಬೇಕಾದ್ರೆ ನೀರ್ ಕುದಿಯಕ್ ಇಟ್ಕೊಳ್ತೀವಿ. ಹೌದಲ್ಲ? ಕುದಿಯೋ ನೀರನ್ನ ನಾವು ಹಾಕ್ತಿವಲ್ವಾ, ಅದಕ್ಕೋಸ್ಕರ. ಈಗ ಇದು ಹಾಲು ಕಾದಿದೆ. ಓಕೆ. ನೋಡು ಕೆಂಪಾಗಿದೆ. ಹೌದು, ಸ್ವಲ್ಪ ಕೆಂಪಾಗಬೇಕು ಶಾವ್ಗೆ. ಈ ಹಂತದಲ್ಲಿ ಏನ್ ಮಾಡ್ಕೊಳ್ಳೋಣ, ಹಾಲು ಹಾಕೊಂಡ್ಬಿಡೋಣ. ಗ್ಯಾಸ್ ಆಫ್ ಮಾಡಿ. ಓಕೆ. ಇದು ಸ್ವಲ್ಪ ಶಾವ್ಗೆ ಬೇಯಬೇಕು. ಓಕೆ. ನಾನು ಸ್ವಲ್ಪ ನೀರು ಮತ್ತೆ ಹಾಲು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಓಕೆ. ಏನಂದ್ರೆ ಇದಕ್ಕೆ ಶಾವ್ಗೆಗೆ ನಾವು ಮೊದಲೇ ಸಕ್ಕರೆ ಹಾಕ್ಬಿಟ್ರೆ ಶಾವ್ಗೆ ಬೇಯಲ್ಲ. ಹೌದು. ಯಾವುದೇ ಆಗಿರ್ಲಿ, ನಾವು ಪಾಯಸ ಮಾಡ್ಬೇಕಾದ್ರೆ ಇವಾಗ ಮೊದಲೇ ನಾವು ಇವಾಗ ಬೆಲ್ಲ ಆಗ್ಲಿ ಸಕ್ಕರೆ ಆಗ್ಲಿ ಹಾಕ್ಬಿಟ್ರೆ ಅದು ಬೇಯಲ್ಲ. ಬೆಂದ ಆದ್ಮೇಲೆ ಹಾಕ್ಬೇಕು ಯಾವಾಗ್ಲೂ. ಚೆನ್ನಾಗಿ ಶಾವ್ಗೆ ಬೇಯ್ಬೇಕಿದು. ಓಕೆ. ಒಂದ್ ಸ್ವಲ್ಪ ಚಿರೋಟಿ ರವೆನೂ ಹಾಕೊಂಡಿದ್ವಲ್ಲ, ಅದು ಕೂಡುತ್ತೆ ಅದು. ಈ ಹಂತದಲ್ಲಿ ಸಕ್ಕರೆ ಹಾಕೊಳ್ಳೋಣ. ಓಕೆ. 1 ಬಟ್ಲ ಆಗಷ್ಟು ಸಕ್ಕರೆ ಅಷ್ಟು ಬೇಕದಕ್ಕೆ. ಅದೇ ರುಚಿ ಚೆನ್ನಾಗಿರುತ್ತೆ, ಬಟ್ ಇಲ್ಲಿ ನೋಡಿದಾಗ ಜಾಸ್ತಿ ಅಂತ ಅನ್ಸುತ್ತೆ. ಹೌದು. ಈಗೇನಾಗತ್ತೆ, ಸಕ್ಕರೆ ನೀರು ಬಿಟ್ಕೊಳುತ್ತೆ. ಸೊ ಅದೊಂದು 5 ನಿಮಿಷ ಬೇಕು. ಏನಂದ್ರೆ ದಿಢೀರ್ ಅಂತ ಮಾಡ್ಕೊಂಡ್ಬಿಡ್ಬೋದು ಇದನ್ನ. ನೋಡು, ನಾ ಹೇಳಿದ್ನಲ್ಲ, ನೋಡು ನೀರು ಬಿಟ್ಕೊಳ್ತು. ಓಕೆ. ಈಗ ಇದೊಂದು 5 ನಿಮಿಷ, 2 ರಿಂದ 3 ನಿಮಿಷ ಬೇಕಾಗತ್ತೆ ಅಷ್ಟು. ಫೈನಲ್ ಟಚ್ಗೆ 5 ನಿಮಿಷ ಅಷ್ಟೇ. ಇವಾಗ ಏನು ಮಾಡೋಣ, ಗೋಡಂಬಿ ದ್ರಾಕ್ಷಿ ಹುರಿದು ಇಟ್ಕೊಂಡಿರೋದು ತುಪ್ಪದಲ್ಲಿ. ಅಂಡ್ ಕಂಡೆನ್ಸ್ ಮಿಲ್ಕ್ ಯಾವ ಲೆವೆಲಲ್ಲಿ ಹಾಕ್ಬೇಕು, ಇನ್ ಕೇಸ್ ಹಾಕಬೇಕು ಅನ್ನೋರಿದ್ರೆ ಈ ಹಂತದಲ್ಲಿ ಹಾಕ್ಬೇಕು. ಓಕೆ. ಮತ್ತೆ ತುಪ್ಪ ಅವಾಗ 1 ಚಮಚ ಹುರಿಬೇಕಾದ್ರೆ ಹಾಕೊಂಡ್ವಿ. ಗೋಡಂಬಿ ದ್ರಾಕ್ಷಿಗೆ 1 ಚಮಚ ಹಾಕಿದ್ವಿ. ಹೌದು. ನಾವು ಇವಾಗ ರವೆದ್ ಮಾಡಂಗಿದ್ರೆ ಇದು 1 ಬಟ್ಲು ಫುಲ್ ಬೇಕು. ಓಕೆ. ನಾನು ಅದಕ್ಕೆ ಹೇಳಿದ್ದು, ಇದಕ್ಕೆ ತುಂಬಾ ಕಡಿಮೆ ಸಾಕು. ಅಲ್ಲ, ಕೇಸರಿ ಬಾತ್ ಅಂದ್ಬಿಟ್ಟು ಕೇಸರಿನೇ ಇಲ್ವಲ್ಲ ಇಲ್ಲಿ, ಯಾಕೆ? ಬೇಕಾದ್ರೆ ಹಾಕೋಬಹುದು, ಇಷ್ಟೇ ಸಾಕು ಇದಕ್ಕೆ. ಈಗ ಏಲಕ್ಕಿ ಪುಡಿ. ಏಲಕ್ಕಿ ಪುಡಿನ ಸಕ್ಕರೆಯಲ್ಲಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅವಾಗವಾಗ ಕುಟ್ಟ ಗೌಜಿರಲ್ಲ ಅದು. ಹೌದು. ಕೇಸರಿ ದಳನ ಬೇಕಾದ್ರೆ ಹಾಲಲ್ಲಿ ನೆನೆಸಿ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಎಸ್, ದಟ್ ಗಿವ್ಸ್ ಮೋರ್ ಅರೋಮಾ ಅಂಡ್ ಫ್ಲೇವರ್. ಹೌದು, ಎನ್ಹಾನ್ಸ್ ಮಾಡುತ್ತೆ. ಹೌದು, ಎನ್ಹಾನ್ಸ್ ಮಾಡುತ್ತೆ. ಅಂಡ್ ಕೇಸರಿ ಹಾಕಿದ್ರೆ ಕಲರ್ ಅವಶ್ಯಕತೆನೇ ಇಲ್ಲ ಆಕ್ಚುಲಿ. ಹೌದು, ಒಳ್ಳೆ ಕಲರ್, ಒಳ್ಳೆ ಫ್ಲೇವರ್. ಎಕ್ಸಾಕ್ಟ್ಲಿ, ನಾರ್ಮಲ್ ಕಲರ್ ಅದು. ಈಗ ಇದಾಗಿದೆ. ಇದು ವಾವ್, ನೋಡು ಬಿಟ್ಕೊಂಡ್ ಬರ್ತಾ ಇದೆ. ಸಾಕು, ಗ್ಯಾಸ್ ಆಫ್ ಮಾಡಿ. ಒಂದು ನೆನಪಲ್ಲಿ ಇಟ್ಕೋಬೇಕು, 1 ಬಟ್ಲು ಶಾವ್ಗೆಗೆ
ಒಂದು ಬಟ್ಲು ಸಕ್ಕರೆ ಬೇಕು, ಒಂಚೂರು ಚಿರೋಟಿ ರವೆ ಹಾಕಿ. ಓಕೆ, ಈಗ ಸರ್ವಿಂಗ್ ಬೌಲ್ಗೆ ಹಾಕೊಟ್ಬಿಡ್ತೀನಿ ನಿಮಗೆ. ಬಟ್ ಆಕ್ಚುಲಿ ಶಾವಿಗೆ ಫುಲ್ ಕರ್ಗೋದಂಗ ಅಂತ ಇದ್ರಲ್ಲಿ ಶಾವಿಗೆನೇ ನೀ ಏನು ಹಂಗೆ ಮಾಡ್ತಾ ಇದೀಯಾ? ಅಲ್ಲ ನೋಡ್ತಾ ಇದೀಯಾ? ಆ್ಯಕ್ಚುಲಿ ಹುಡುಕ್ತಾ ಇದ್ದೀನಿ ಶಾವಿಗೆ ಹತ್ರ. ಅದಕ್ಕೆ ನಾನು ಹಾಕಿದ್ದು ಚಿರೋಟಿ ರವೆ ಹಾಕಿದಾಗ ಕೂಡುತ್ತೆ, ಅದು ಕೂಡು ಕಳೆದೋಗುತ್ತೆ. ಹೌದು, ಅದೇನೋ ಹೌದು. ಈಗ ಇದೇನ್ ಗೊತ್ತಾ, ಲೈಟಾಗಿ ಬೂದುಗುಂಬಳಕಾಯಿ ಹಲ್ವಾ ತರಾನು ಕಾಣಿಸ್ತಾ ಇದೆ. ಹೌದು, ಆಮ್ ಐ ರೈಟ್? ಎಸ್. ಶಾವಿಗೆ ಕೇಸರಿ ಬಾತ್ ರೆಡಿ ಆಗಿದೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳು. ಖಂಡಿತ 6 ತನಕ ಕಾಯಲ್ಲ, ಈಗಲೇ ನೋಡ್ತೀನಿ. ಸುಮ್ಮನೆ ಎಲ್ಲ ಡವ್ವು. ಫ್ರೆಂಡ್ಸ್, ಶಾವಿಗೆ ಕೇಸರಿ ಬಾತ್ ಹೇಗೆ ಮಾಡಿದ್ರು ಅಂತ ಒಂದು ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಸಖತ್ ಈಸಿ ಇದೆ, ಆದ್ರೂ ನೋಡ್ಕೊಂಡ್ಬಿಡಿ. ಶಾವಿಗೆ ಕೇಸರಿ ಬಾತ್ ಮಾಡುವ ವಿಧಾನ: ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅದರ ಜೊತೆಗೆ ಹಾಲನ್ನು ಹಾಕಿ ಚೆನ್ನಾಗಿ ಕುದಿಸಿ. ಇನ್ನೊಂದು ಪ್ಯಾನಿನಲ್ಲಿ 1 ಚಮಚ ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕಿ ಫ್ರೈ ಮಾಡಿ ತೆಗೆದಿಡಿ. ನಂತರ ಅದೇ ಪ್ಯಾನಿನಲ್ಲಿ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಚಿರೋಟಿ ರವೆ ಹಾಗೂ ಶಾವಿಗೆಯನ್ನು ಹಾಕಿ ಕೆಂಪು ಬಣ್ಣ ಬರುವವರೆಗೂ ಹುರಿದುಕೊಳ್ಳಿ. ಇದಾದ ನಂತರ ಬೇಯಿಸಿದ ಹಾಲನ್ನು ಇದಕ್ಕೆ ಸೇರಿಸಿ ಸ್ವಲ್ಪ ಬೆಂದ ನಂತರ 1 ಕಪ್ ಸಕ್ಕರೆ ಹಾಕಿ 5 ನಿಮಿಷಗಳ ಕಾಲ ಬೇಯಲು ಬಿಡಿ. ಬೆಂದ ನಂತರ ಅದಕ್ಕೆ ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ಸೇರಿಸಿ 1 ಚಮಚ ತುಪ್ಪವನ್ನು ಹಾಕಿ ಕೊನೆಯಲ್ಲಿ ಏಲಕ್ಕಿ ಪುಡಿಯನ್ನು ಹಾಕಿದರೆ ಸಿಹಿ ಸಿಹಿಯಾದ ಶಾವಿಗೆ ಕೇಸರಿ ಬಾತ್ ಸವಿಯಲು ಸಿದ್ಧ. ನೋಡಿದ್ರಿ ಅಲ್ಲ, ಟೇಸ್ಟ್ ನೋಡ್ಬಿಡ್ಲಾ? ಸ್ವಲ್ಪ ಯಾಕೆ ತಡ? ನೀವು ನೀ ತಿನ್ನು, ನೀ ತಿಂದ್ರೆ ನಾನು ತಿಂದಂಗೆ. ಅದು ಯಾವತ್ತು ಈ ಸೆಟ್ಟಲ್ಲಿ ತಿಂತೀರೋ ನಾನು ಕಾಯ್ತಾ ಇದೀನಿ. ಸಿಹಿ ಜಾಸ್ತಿ ಆಯ್ತಾ? ಇನ್ನೂ ತಿಂದೇ ಇರಲ್ಲ, ಸಿಹಿ ಜಾಸ್ತಿ ಆಯ್ತಾ? ಅಲ್ಲ, ನೀನು ಎಕ್ಸ್ಪ್ರೆಷನ್ ಕೊಡ್ತಿಲ್ಲ, ಅದಕ್ಕೋಸ್ಕರ ಕಾಯ್ತಾ ಇದ್ದೆ. ಚೆನ್ನಾಗಲ್ಲ? ಶಾವಿಗೆ ಸಿಗುತ್ತೆ ಬಾಯಿಗೆ. ನಾನು ಕಾಣಿಸ್ಲಿಲ್ಲ, ಎಲ್ಲಿ ಸಿಗುತ್ತೋ ಇಲ್ವೋ ಕರ್ಗೋಗಿದ್ಯೋ ಅನ್ಕೊಂಡೆ. ಆಹಾ, ಸಕ್ಕತ್ತಾಗಿದೆ. ಈಗ ಗೊತ್ತಾಯ್ತಾ ಟಿಪ್ ಅದ್ರದ್ದು? ಶಾವಿಗೆ ಬೆಂದಾದ್ಮೇಲೆ ಸಕ್ಕರೆ ಹಾಕ್ಬೇಕು. ಕರೆಕ್ಟ್. ಅಂಡ್ ಕೇಸರಿ ಹಾಕ್ಬೇಕು. ಕೇಸರಿ ಹಾಕಿದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಪ್ಲೀಸ್ ನೀವು ಮಾಡುವಾಗ ಕೇಸರಿನೂ ಹಾಕಿ, ಸೂಪರ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ರೆಸಿಪಿ ಏನು? ನೆಕ್ಸ್ಟು ನೀರ್ ದೋಸೆ ಇಷ್ಟ ಅಂತ ಹೇಳಿದ್ದೆ ಅಲ್ವಾ? ಬೂದುಗುಂಬಳಕಾಯಿ ತಿರುಳಿರುತ್ತಲ್ಲ, ಯಾವ ಜನ್ಮದಲ್ಲಿ ಏನಾಗಿದ್ರು ನೀವು ನನಗೆ? ಯಾಕೆ ನನ್ನ ಆಸೆಗಳನ್ನೆಲ್ಲ ಈಡೇರಿಸಿದ್ರು. ಆಯ್ತು, ಈಗ ಬೂದುಗುಂಬಳಕಾಯಿ ನೀರ್ ದೋಸೆ ಮಾಡ್ಕೊಡ್ತೀನಿ. ಬೂದುಗುಂಬಳಕಾಯಿ ನೀರ್ ದೋಸೆನಾ? ಏನು ಬೂದುಗುಂಬಳಕಾಯಿ ನೀರ್ ದೋಸೆ? ಅದ್ರದ್ದೇ ನೀರ್ ದೋಸೆ. ಅಯ್ಯಯ್ಯ, ನಾನು ಬರೀ ನೀರ್ ದೋಸೆ ಅನ್ಕೊಂಡು ಆಸೆ ಪಟ್ಟಿದ್ದೆ. ಇರ್ಲಿ, ಹೇಳಿ. ಆಮೇಲೆ ಹೇಳು, ಅಲ್ಲಿವರೆಗೂ ಮಾತಾಡ್ಬೋದು. ಓಕೆ, ಡನ್. ಸೊ ಬೂದುಗುಂಬಳಕಾಯಿ ನೀರ್ ದೋಸೆಗೆ ಏನೇನ್ ಬೇಕು ಅಂತ ಹೇಳ್ಬಿಡ್ತೀರಾ? ಇದಕ್ಕೆ ಬೂದುಗುಂಬಳಕಾಯಿ, ನೆನೆಸಿರುವ ಅಕ್ಕಿ, ಓಕೆ, ಉಪ್ಪು, ಕಾಯಿ ತುರಿ ಹಾಗೂ ಎಣ್ಣೆ, ಅಷ್ಟೇ. 5 ಅಷ್ಟೇ. ಈಗ ನಾನು ನಿನ್ಗೊಂದು ಕೆಲಸ ಕೊಡ್ತೀನಿ. ಏನ್ ಕೆಲಸ ಕೊಡ್ತೀರಾ? ಕೆಲಸನ ಹೇಳ್ತೀನಿ. ಸ್ವಲ್ಪ ನೀರು ಹಾಕಿ. ಏನೋ ಕೆಲಸ ಇದೇನಾ ಕೆಲಸ? ನಾವು ಒಂದೇ ಕೆಲಸ ಮಾಡೋದು. ಏನೋ ತಿನ್ನೋದು ಅಲ್ಲ, ಅದು ಬಿಟ್ಟು. ಅದು ಬಿಟ್ಟು ಏನು? ಅದೇ ನೀವು ಯಾವ ಕೆಲಸ ಕೊಡ್ತೀರಾ ಅದೊಂದೇ ಮಾಡೋದು. ಅದೇ ಹೇಳಿದೆ, ತಿನ್ನೋದು ಅಂತ. ತಗೋ, ಇವಾಗ ಮಿಕ್ಸಿ ಜಾರ್ ತಗೊಂಬಾ. ಓಕೆ, ಇವತ್ತು ನಾನು ಹಿಂಗೆ ಹೇಳ್ತೀನಿ, ನೀನು ಮಾಡಲ್ಲ. ಓಕೆ, ಅದೇ ದೋಸೆ ಬಿಡೋ ಟೆನ್ಷನ್ ಮಾತ್ರ ನಂಗೆ ಬೇಡ. ಹಾಗೂ ಹೀಗೂ ನೀರು ದೋಸೆ ಬಿಟ್ಬಿಡ್ಬೋದೇನೋ? ಯಾಕೆ ಆ ಟೆನ್ಷನ್ನು? ಒಂದು ಸ್ಪೂನ್ ಕೊಡ್ತೀಯಾ? ಎಷ್ಟೊತ್ತು ನೆನ್ಸ್ಕೊಂಡಿದ್ದೀರಾ ಅಕ್ಕಿನ? ಅರ್ಧ ಗಂಟೆ ನೆನೆಸಿದ್ರೆ ಅಷ್ಟೇ? ಅಷ್ಟೇ. ಯೂಶಲಿ ನೀರ್ ದೋಸೆಗೆಲ್ಲ ಅರ್ಧ ಗಂಟೆ ನೆನೆಸಿದ್ರೆ ಸಾಕು. ಏನಂದ್ರೆ ಹಿಂದಿನ ದಿವಸ ನೆನೆಸ್ಬಿಟ್ಟು ಅಂದ್ರೆ ರುಬ್ಬಿಟ್ಬಿಟ್ಟು ಬೆಳಗ್ಗೆನೂ ಮಾಡ್ಬೋದು. ಓಕೆ, ಈಗ ಇನ್ಸ್ಟೆಂಟ್ ಮಾಡ್ಬೇಕಂದ್ರೆ ನಾನು ಇವಾಗ ಇನ್ಸ್ಟೆಂಟ್ ಮಾಡ್ತಿರೋದು ಯಾವ ತರ ಅಂತ ಹೇಳ್ಕೊಡ್ತೇನೆ. ಓಕೆ, ಈಗ 1 ಬಟ್ಲಾಗಷ್ಟು ಬೂದುಗುಂಬಳಕಾಯಿ ಹಾಕ್ಬಿಡ್ರಿ, ನೀರು ಕಾಯ್ತಾ ಇದೆ. ಕಾಯ್ಲಿ ಬಿಡು, ತೊಂದರೆ ಇಲ್ಲ. ಅಲ್ಲ, ಬೇಯ್ಕೊಳುತ್ತಾ? ಬೇಯತ್ತಲ್ವಾ? ಯಾವ್ದು ಬೂದುಗುಂಬಳಕಾಯಿ ಅದಕ್ಕೆ ಹಾಕ್ತೀನಿ ಅಂತ ಅನ್ಕೊಂಡಿದ್ಯಾ? ಮತ್ತೆ ಇನ್ನೇನಕ್ಕೆ ನೀರು? ಸರಿ, ಸ್ವಲ್ಪ ತಾಳ್ಮೆ ಬೇಕು. ಬೂದುಗುಂಬಳಕಾಯಿ ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ 1/4 ಬಟ್ಲಾಗಷ್ಟು ಬೂದುಗುಂಬಳಕಾಯಿ. ಓಕೆ 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 ಓಕೆ. ನಾನು ಅದನ್ನ ಬೇಯಿಸ್ಕೊಂಡು ಮ್ಯಾಶ್ ಮಾಡ್ಕೋತೀರಾ ಅಂತೆಲ್ಲ ಬಿಲ್ಡಪ್ ಕೊಡ್ತಾ ಇರಿ. ತೀರಾ ಇನ್ಸ್ಟೆಂಟ್ ಆಗೋಯ್ತಿದು. ಈಗ ಅದು ಸ್ವಲ್ಪ ಕಾಯ್ಲಿ, ಆಮೇಲೆ ಕಾಯಿ ತುರಿ. ಓಕೆ, ಈಗ 1 ಬಟ್ಲಾಗಷ್ಟು ಅಕ್ಕಿ ತಗೊಂಡ್ರೆ 1/4 ಬಟ್ಲಾಗಷ್ಟು ಕಾಯಿ ತುರಿ ಮತ್ತೆ ಬೂದುಗುಂಬಳಕಾಯಿ. ಓಕೆ, ಏನಂದ್ರೆ ಬೂದುಗುಂಬಳಕಾಯಲ್ಲಿ ನೀರಿನ ಅಂಶ ಇರೋದ್ರಿಂದ ದೇಹಕ್ಕೂ ಬಹಳ ಒಳ್ಳೇದು. ಕರೆಕ್ಟ್. ಈಗ ಇದನ್ನ ರುಬ್ಕೊಂಬಿಡು. ನೀರು ಬೇಕಾ ಅದಕ್ಕೆ? ಫಸ್ಟ್ ಒಂದ್ಸತಿ ರುಬ್ಕೊ, ಆಮೇಲೆ ನೀರು ಹಾಕೋಣ.
ಇದು ನೀರು ಹೆಂಗೋ ಕುದೀತಿದೆ, ಗ್ಯಾಸ್ ಆಫ್ ಮಾಡ್ತೀನಿ. ಪಾಪ ಅವ್ರೇನ್ ಮಾಡ್ಬೇಕು, ಒಂದ್ ಬ್ರೇಕ್ ತಗೊಂಡ್ ಬಂದ್ಬಿಡ್ಲಿ. ನಾನು ಹೇಳಿಬಿಡಿದ್ದೆ, ಇಬ್ರು ಒಟ್ಟಿಗೆ ಹೇಳಿದ್ರೆ ಏನಾಗುತ್ತೆ ಹೇಳು? ಹೇಳೋಣ ಈಗ, ಮನೆಗೆ ನೆಂಟರು ಬರ್ತಾರೆ. ಓಕೆ ಫ್ರೆಂಡ್ಸ್, ನಾನು ಇದನ್ನ ರುಬ್ಕೋತೀನಿ. ಅಷ್ಟರಲ್ಲಿ ಒಂದು ಚಿಕ್ಕ ಬ್ರೇಕ್ ತಗೊಂಡು ಬೇಗ ವಾಪಸ್ ಬಂದ್ಬಿಡಿ. ನಿಮ್ಮ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಒಂದು ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಏನೋ ಕುಣಿತ ಜೋರಾಗ್ತದೆ ಮೇಡಮ್ದು. ನೀರ್ ದೋಸೆ ನನ್ನ ಫೇವ್ರೆಟ್. ಓಕೆ, ಹಾಗಾಗಿ ಫುಲ್ ಚಾರ್ಜ್ ಆಗ್ಬಿಟ್ಟಿದೀನಿ. ಇದು ನೀರು ಸಾಕಾ? ಯಾವುದು ಆಫ್ ಮಾಡ್ಬಿಟ್ಟಿದ್ದೆ. ಕುದ್ದಿದೆಯಲ್ಲ, ಇನ್ಸ್ಟೆಂಟ್ ಅಂತ ಹೇಳಿಲ್ವಾ ನಿಂಗೆ? ಹೌದು ಹೌದು. ಈಗ ಈ ರುಬ್ಬಿರೋ ಮಿಶ್ರಣನ ಇದಕ್ಕೆ ಹಾಕೊಂಡ್ಬಿಡೋಣ. ಕಾಂಪ್ಲಿಮೆಂಟೇ ಕೊಡಲ್ಲಪ್ಪ. ಚೆನ್ನಾಗಿ ರುಬ್ಬಿದೀನಾ ಇಲ್ವಾ? ಏನಿಲ್ಲ. ಏನ್ ಮಾಡ್ತೀರಾ, ಇದೆಲ್ಲ ಕಲಿಬೇಕು ತಮ್ಮ ಹತ್ರ. ಈಗ ರುಚಿಗೆ ತಕ್ಕಷ್ಟು, ನೀನ್ ಚಮಚ ಬೇಡ ನಂಗೆ, ಕೈಯಲ್ಲ ಅಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಅಷ್ಟರೊಳಗೆ ದೋಸೆ ಹಂಚಿಟ್ಕೊಂಡ್ಬಿಡೋಣ. ಪಾಪ ತುಂಬಾ ಆತ್ರದಲ್ಲಿದ್ದೀರಾ. ಗ್ಯಾಸ್ ಆನ್ ಮಾಡಿ ಮೇಡಮ್ ಅವರು. ಏನ್ ಕೋಇನ್ಸಿಡೆನ್ಸ್ ಗೊತ್ತಾ ಪ್ರತಿಮಾ? ರೀಸೆಂಟ್ ಆಗಿ ಕುಂದಾಪುರ ಆ ಕಡೆ ಎಲ್ಲ ಹೋಗಿದ್ವಿ. ಎಷ್ಟು ಕಡೆ ನೀರ್ ದೋಸೆ ಹುಡುಕಿದೀವಿ ಅಂದ್ರೆ, ಬೈಂದೂರ್ ಆ ಕಡೆ ಎಲ್ಲ ಹೋಗಿದ್ವಿ. ಇಲ್ಲಿ ಸಿಗಲ್ಲ. ಕೊನೆಗೆ ಹುಡ್ಕೊಂಡು ಹೋದ್ವಿ ನಾವು ಕುಂದಾಪುರಕ್ಕೆ ನೀರ್ ದೋಸೆ ತಿನ್ಬೇಕು ಅಂತ. ಬಿಕಾಸ್ ಅಲ್ಲಿ ಟಿಪಿಕಲ್ ಹೇಗಿರುತ್ತೆ ಅಂತ. ಚೆನ್ನಾಯ್ತು. ಓಕೆ ನೋಡು, ಇವಾಗ ಇದು ನೀರ್ ಕಾಯಿಸ್ಕೊಂಡಿದ್ದೀನಲ್ಲ, ಬಿಸಿ ನೀರ್ನ ಇದಕ್ಕೆ ಹಾಕೊಳ್ತೀನಿ. ಆ ತೂತ್ ಕವರ್ ಮಾಡಕ್ ಹೋಗ್ಬಿಡಿ, ಹಂಗೆ ಇರ್ಲಿ, ಚೆನ್ನಾಗಿರುತ್ತದೆ. ಇಲ್ಲ, ಸ್ವಲ್ಪ ಕವರ್ ಮಾಡೋಣ. ತೆಳು ಮಾಡ್ತೀನಿ ನೋಡ, ಈ ಥರ. ಆಮೇಲೆ ಇನ್ನೂ ಒಂಥರ ತೋರಿಸ್ತೀನಿ ನಿಂಗೆ. ಸಪೋಸಿಂಗ್ ಅದು ಮಾಡಿದಾಗ ಮಾಡಕ್ಕೆ ಬಾರ್ದಿದ್ದವ್ರಿಗೆ. ಓಕೆ, ಈಗ ಫಸ್ಟು ಚೂರು ಎಣ್ಣೆ ಹಾಕೊಂಡ್ಬಿಡೋಣ. ಯಾಕಂದರೆ ಮೊದಲನೇ ದೋಸೆ ಅಲ್ವಾ, ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಎರಡನೇದಕ್ಕೆಲ್ಲ ಕಡಿಮೆ ಸಾಕು. ಇದು ಇಟ್ಕೋತೀಯಾ? ನಾ ಇನ್ನೊಂದು ಮಾಡ್ಕೊಡ್ತೀನಿ ನಿಂಗೆ. ಇನ್ನೊಂದು ಪ್ಯಾನಲ್ಲಿ ಯಾವ ಥರ ಅಂತ ತೋರಿಸ್ತೀನಿ ನಿಂಗೆ. ಓಕೆ, ಕೊಡು. ಆಮೇಲೆ ತಿನ್ನು, ಇವಾಗ ತಿನ್ಬೇಡ, ಕೊಡು. ನೀರ್ ದೋಸೆ ಗರಿ ಬರುತ್ತೆ ನಂಗೆ ಇವತ್ತೇ ಗೊತ್ತಾಗಿದೆ ನೋಡಿ ಜೀವನದಲ್ಲಿ. ಚೂರು ಫಸ್ಟ್ ಎಣ್ಣೆ ಓಕೆ ಹಿಂಗೆ ಸೌರ್ಕೊಂಡ್ಬಿಡ್ತೀನಿ. ಎರಡರೊಳಕ್ಕೂ ಯಾವ ಥರ ಮಾಡ್ಬೋದು ಅಂತ ನಿಂಗೆ ತೋರಿಸ್ತಾ ಸರಿ ಸರಿ ಸರಿ. ನೋಡು, ಒಂದು ಚೂರು ಹಿಂಗೆ ಹಾಕಿದಾಗ ಗೊತ್ತಾಗ್ಬಿಡುತ್ತೆ ನೋಡಿ. ಬೆಂದಿದೆ. ಅಯ್ಯೋ, ಕಾದಿದೆ. ನೋಡು, ಈ ಥರ ಹಿಂಗೆ ಮಾಡ್ಕೊಂಡ್ಬಿಡ್ಬೇಕು. ಇದಿನ್ನೂ ಈಸಿ ಮಾ. ಈ ಥರ ಹಿಂಗೆ ಮಾಡಿಬಿಟ್ಟು ಅಲ್ವಾ? ಹೌದು, ಬಟ್ ಹೋಲ್ ಇಲ್ಲ. ಓ, ಸುತ್ತ ಎಣ್ಣೆ ಹಾಕ್ಬಿಡಿ ಅಷ್ಟೇ. ಹಿಂಗೆ ಮುಚ್ಚಿಟ್ಬಿಟ್ಟು ಒಂದು 2 ನಿಮಿಷ. ಬಟ್ ಏನಂದ್ರೆ ಇದ್ರೊಳಕ್ಕೆ ಆ ಥರ ಕಲರ್ ಬರಲ್ಲ. ಈ ಥರ ಹಂಚಲ್ಲಾದ್ರೆ ಆ ಥರ ಕಲರ್ ಬರುತ್ತಾ? ಹೌದು. ನಮಗೆ ಟೇಸ್ಟ್ ಮುಖ್ಯ ಬಿಡಿ, ಕಲರ್ ಅಲ್ಲ. ಎರಡರೊಳಕ್ಕೂ ಮಾಡಿ ತೋರಿಸ್ತಿರೋದು ಏನಕ್ಕಂದ್ರೆ, ಈ ಥರ ಇಲ್ದಿದ್ದವ್ರು ಈ ಥರದೊಳಗೆ ಮಾಡ್ಕೋಬಹುದು. ಅದೇ ಕೊಡು. ಅಲ್ಲ, ಸರ್ವ್ ಮಾಡ್ಬಿಡಿ ಅಂತ ಹೇಳ್ತಾರೆ. ಹಂಗ ಸ್ವಲ್ಪ ತಡಿ, ತಾಳ್ಮೆ ಇರಲಿ. ಈಗ ನೋಡು, ಇದಾಗಿದೆ. ಇದು ಒಂದು ಕಡೆ ಬೇಯಿಸಿದ್ರೆ ಸಾಕು. ಇದು ನೀರ್ ದೋಸೆ ತರ ಕಾಣ್ತಾನೆ ಇಲ್ಲ, ಮಾಮೂಲ್ ದೋಸೆ ತರ ಮಾಮೂಲ್ ದೋಸೆ ತರ ಕಾಣಿಸ್ತಿದೆಲ್ಲ. ಗ್ಯಾಸ್ ಆಫ್ ಮಾಡೋಣ. ಓಕೆ, ನನಗೆ ಅದಕ್ಕೆ 2 ರೀತಿಯಲ್ಲೂ ತೋರಿಸಿದ್ದು. ಓಕೆ, ಬಿಸಿ ಬಿಸಿ ಆಗಿರೋ ಬೂದುಗುಂಬಳಕಾಯಿ ನೀರ್ ದೋಸೆ ರೆಡಿಯಾಗಿದೆ. ತಿನ್ಬಿಟ್ಟು ಹೇಗಿದೆ ಅಂತ ಹೇಳು. ತಿನ್ಲಾ? ಬೇಡ, ಇಲ್ಲ ತಿಂತೀನಿ. ಆದ್ರೆ ಪಾಪ ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡ್ಲಿ, ಬರ್ಕೊಬಿಡಿ. ಬೂದುಗುಂಬಳಕಾಯಿ ನೀರ್ ದೋಸೆ ಮಾಡುವ ವಿಧಾನ: ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಕಾಯಲು ಇಡಿ. ನಂತರ ಮಿಕ್ಸಿ ಜಾರಿನಲ್ಲಿ ನೆನೆಸಿರುವಂತಹ ಅಕ್ಕಿ, ಕಾಯಿ ತುರಿ ಹಾಗೂ ಬೂದುಗುಂಬಳಕಾಯಿಯನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಈ ಮಿಶ್ರಣವನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಯಿಸಿದ ನೀರನ್ನು ಹಾಕಿ ನೀರು ದೋಸೆ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ಈ ಕಲಸಿದ ಮಿಶ್ರಣವನ್ನು ಕಾದ ಹೆಂಚಿನ ಮೇಲೆ ಬಿಟ್ಟು ಮುಚ್ಚಳವನ್ನು ಹಾಕಿ ಬೇಯಿಸಿದರೆ ರುಚಿಯಾದ ಬೂದುಗುಂಬಳಕಾಯಿ ನೀರು ದೋಸೆ ಸವಿಯಲು ಸಿದ್ಧ. ನೋಡ್ಕೊಂಡ್ರಿ ಅಲ್ಲ? ಟೇಸ್ಟ್ ನೋಡ್ಬಿಡ್ತೀನಿ ರೀ, ನಂಗಂತೂ ಇನ್ನು ತಡಿಯಕ್ಕಾಗಲ್ಲ ಅಂತ ಚೆನ್ನಾಗಿ ಕಾಣಿಸ್ತದೆ ಮುಖದಲ್ಲಿ ಎಕ್ಸ್ಪ್ರೆಷನ್ ಅಲ್ಲ. ಗೊತ್ತಾಗತ್ತಾ ಬೂದುಗುಂಬಳಕಾಯಿ ಹಾಕಿರೋದು?
ಅಬ್ಬಾ ಆಯ್ತಪ್ಪ, ತೃಪ್ತಿ. ನೀನು ಕುಂದಾಪುರಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ. ಇಲ್ಲೇ ಹೇಳಿದ್ರೆ ನಿಂಗೆ ಮಾಡ್ಕೊಡ್ತಿದ್ದೆ. ನಿಮ್ಮ ಮನೆಗೆ ಬಂದ್ಬಿಟ್ಟಿದ್ರೆ ಅಯ್ಯೋ ಇದೊಂದು ಟೇಸ್ಟ್ ನೋಡ್ಬಿಡ್ತೀನಿ ಇದು ಹೇಗಾಗಿದೆ ಅಂತ. ಹೆವಿ ಸೂಪರ್, ಥ್ಯಾಂಕ್ ಯು. ದೊಡ್ಡ ನಮಸ್ಕಾರ ತಾಯಿ. ರಾಗಿ ನೀರು ದೋಸೆ ಹೇಳ್ಕೊಟ್ಟಿದ್ದೆ ತಾನೇ, ಅದ್ರ ಬದಲಿಗೆ ಈಗ ಬೂದ್ಗುಂಬಳಕಾಯಿ. ಸೂಪರ್. ನೆಕ್ಸ್ಟ್ ನಾನು ಸೌತೆಕಾಯಲ್ಲೂ ಟ್ರೈ ಮಾಡ್ತೀನಿ. ಸೌತೆಕಾಯಲ್ಲೂ ಮಾಡ್ಬೋದು, ಬೂದ್ಗುಂಬಳಕಾಯಿ ಇಲ್ದಿರೋರು ಸೌತೆಕಾಯಲ್ಲೂ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಒಳ್ಳೊಳ್ಳೆ ರೆಸಿಪೀಸ್ನ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಾಳೆ ಬಾಯ್. ಹಂಚ್ಕೆಲಿ ಬಾಯ್. ಬಾಯ್. ಆಹಾ, ಅಮೇಝಿಂಗ್ ಆಗಿತ್ತು ನೀರು ದೋಸೆ. ಆ್ಯಂಡ್ ಕೇಸರಿ ಬಾತ್ ಅಂತೂ ಫಸ್ಟ್ ಕ್ಲಾಸ್. ಶಾವಿಗೆ ಕೇಸರಿ ಬಾತ್ ಸಖತ್ ಡಿಫ್ರೆಂಟ್ ಆಗಿರುತ್ತೆ. ಮಾಮೂಲಿ ಕೇಸರಿ ಬಾತ್ಗಿಂತ ಖಂಡಿತ ಡಿಫ್ರೆಂಟ್ ಆಗಿರುತ್ತೆ. ಟ್ರೈ ಮಾಡಿ. ಈಗ ನಮ್ಮ ನೆಕ್ಸ್ಟ್ ಗೆಸ್ಟ್ನ ಕರ್ಸ್ಕೊಳ್ಳೋ ಸಮಯ ಆಗಿದೆ. ವೆಯ್ಟ್, ಒಂದು ಬ್ರೇಕ್ ತಗೊಂಡು ಬಂದ್ಬಿಡಿ. ಅಷ್ಟೊಂದು ನಾನು ಸ್ವಲ್ಪ ರೆಡಿ ಆಗಿಬಿಟ್ಟು ಅವ್ರನ್ನ ಕರ್ಸ್ಕೊಂಡು ಬಿಡ್ತೀನಿ. ಸೊ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಿಮ್ಮ ಫೇವ್ರೆಟ್ ಕುಕ್ಕರಿ ಶೋ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಹಾರ್ಟಿ ವೆಲ್ಕಮ್. ಈಗ ನಮ್ಮ ಜೊತೆ ಇದ್ದಾರೆ ಕೃಪಾ ಶ್ರೀಧರ್ ಅವರು. ಡಾಕ್ಟರ್ ಕೃಪಾ ಶ್ರೀಧರ್ ಅವರೇ, ವೆಲ್ಕಮ್ ಟು ಮನೆ ಅಡುಗೆ. ಸೊ ಎಲ್ಲಿಂದ ಬಂದಿದ್ದೀರಿ ನೀವು? ನಾನು ತಾವರೆಕೆರೆ ಮಾಗಡಿ ರೋಡಿಂದ ಬಂದಿದ್ದೀನಿ. ಓ, ಇಲ್ಲಿರೋ ತಾವರೆಕೆರೆ. ಓಕೆ, ಸೂಪರ್. ಸೊ ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲಿ? ಇಲ್ಲಿ ಆ್ಯಕ್ಚುಲಿ ನಂಗೆ ಕೊಡಗು ನಮ್ಮ ಊರು. ಆಹಾ, ಮದುವೆ ಆಗಿ 10 ಇಯರ್ಸ್ ಆಯಿತು. 10 ಇಯರ್ಸಿಂದ ಇಲ್ಲೇ ಇದ್ದೀವಿ. ವಂಡರ್ಫುಲ್. ಸೊ ಏನು ಮಾಡ್ಕೊಡ್ತಾ ಇದ್ದೀರಾ ಸ್ಪೆಷಲ್ ಆಗಿ ನಮಗೋಸ್ಕರ? ನಾನು ಆ್ಯಕ್ಚುಲಿ ಓದಿದ ಸುಳ್ಯದಲ್ಲಿ. ಅಲ್ಲಿ ತುಂಬ ಶೆಕೆ ಜಾಸ್ತಿ. ಸೊ ಅಲ್ಲಿ ನಮ್ಗೆ ಏನಾದರೂ ಅವಾಗವಾಗ ಕುಡಿಬೇಕು ಅಂತ ಅನಿಸ್ತಾ ಇತ್ತಲ್ವಾ. ಸೊ ಅಲ್ಲಿ ಶಾರ್ಜಾ ಅಂತ ಒಂದು ಸ್ಪೆಷಲ್ ಆಗಿ ಸಿಗ್ತಾ ಇತ್ತು. ಶಾರ್ಜಾ ಅಂತ ರಾಜನ ಹೆಸರು ಇದ್ದಂಗಿದೆ. ಟೇಸ್ಟ್ ಮಾಡಿ ನೋಡಿ, ತುಂಬಾ ಅದು ಫುಲ್ ತುಂಬಾ ಚೆನ್ನಾಗಿದೆ ಅದು. ಹೌದಾ? ಸೊ ನೀವು ಮಾಡ್ಕೊಟ್ರೆ ಟೇಸ್ಟ್ ನೋಡೋದೇ, ನಮ್ಗೇನು ಮಾಡ್ಕೊಡ್ತೀರಾ? ಸೊ ಶಾಜಾ ಮಾಡೋದಕ್ಕೆ ಏನೇನ್ ಬೇಕು ಅಂತ ಹೇಳ್ತೀರಾ? ಇದಕ್ಕೆ ನೀವು ಹಾಲು ಬೇಕಾಗುತ್ತೆ. ಹಾಲ್ನ ಇದು ಡೀಪ್ ಫ್ರೀಸರ್ ಅಲ್ಲಿ ಇಟ್ಟು ಗಟ್ಟಿ ಮಾಡ್ಕೊಬೇಕು. ಓಕೆ. ಆಮೇಲೆ ಬಾಳೆಹಣ್ಣು, ಆಮೇಲೆ ಏಲಕ್ಕಿ, ಸಕ್ಕರೆ, ಮತ್ತೆ ತುಪ್ಪದಲ್ಲಿ ಹುರಿದಿರೋ ಗೋಡಂಬಿ. ಅಷ್ಟೇ. ತುಂಬಾ ಸಿಂಪಲ್ ಇದು. ತುಂಬಾ ಸಿಂಪಲ್ ಇದ್ದು. ಓಕೆ. ಬೇಗ ಒಂದು 5 ಮಿನಿಟ್ಸ್ಗೆಲ್ಲ ಆಗೋಗ್ಬಿಡುತ್ತೆ. ಹಾಲು ಮಾತ್ರ ಗಟ್ಟಿ ಇರ್ಬೇಕಷ್ಟೇ. ಓಕೆ. ಸೆಕೆಗಾಲದಲ್ಲಂತೂ ಇದು ಒಳ್ಳೆ ಐಸ್ ಕ್ರೀಮ್ ತರನು ತಿಂದಂಗೂ ಇರುತ್ತೆ, ಜ್ಯೂಸ್ ತರನು ಇರುತ್ತೆ, 2 ತರನು ಇರುತ್ತೆ, ಮಿಲ್ಕ್ ಶೇಕ್ ತರನು ಇರುತ್ತೆ. ಸೂಪರ್. ಸೊ ಏನ್ ಕೊಡ್ಲಿ, ಪಾತ್ರೆ ಅಥವಾ ಏನ್ ಕೊಡ್ಲಿ ಇದಕ್ಕೆ? ಏನ್ ಬೇಡ, ಒಂದು ಮಿಕ್ಸಿ ಜಾರ್ ಕೊಟ್ಬಿಡಿ. ಮಿಕ್ಸಿ ಜಾರ್. ಇದು ಫುಲ್ ಫ್ರೀಸ್ ಆಗಿರ್ಬೇಕು. ಈಗ ಸ್ವಲ್ಪ ಮೆಲ್ಟ್ ಆಗೋಗಿದೆ ಇದು. ಹೌದು, ತುಂಬಾ ಸೆಕೆ ಇದೆ ನೋಡಿ. ಅದಕ್ಕೋಸ್ಕರ ಓಕೆ, ಸ್ಪೂನ್ ಕೊಡಿ. ಅದು ಹಾಕೋಬೋದಾ? ಹಾಕೊಬೋದು. ಅಂದ್ರೆ ಸ್ವಲ್ಪ ಥಿಕ್ನೆಸ್ ಕಡಿಮೆ ಆಗುತ್ತೆ ಇದು ಹಾಕೊಂಡ್ಬಿಟ್ಟು. ಫ್ರೀಸ್ ಮಾಡೋದ್ರಿಂದ ಥಿಕ್ನೆಸ್ ಜಾಸ್ತಿ ಆಗುತ್ತಾ? ಅಂದ್ರೆ ಸ್ವಲ್ಪ ತಿಂದಾಗ ನಿಮ್ಗೆ ಒಂಥರ ಐಸ್ ಕ್ರೀಮ್ ತರ ಸಿಗುತ್ತೆ ಬಾಯಿಗೆ. ಓಕೆ, ಐಸ್ ತರ ಸರಿ ಸರಿ ಸರಿ. ಹಾ, ಇದು ಬಾಳೆಹಣ್ಣ ಕಟ್ ಮಾಡಿಬಿಟ್ಟು ಹಚ್ಕೋಬೇಕಾ? ಓಕೆ. ಒಂದೆರಡು ಏಲಕ್ಕಿ ಹಾಕ್ಬಿಡಿ. ಸಕ್ಕರೆ ಸ್ವಲ್ಪ. ಸೊ ಇಟ್ಸ್ ಆಲ್ಮೋಸ್ಟ್ ಲೈಕ್ ಮಿಲ್ಕ್ ಶೇಕ್ ತರನೇ ಟೈಪ್ಸ್. ಬಟ್ ಸ್ವಲ್ಪ ಐಸ್ ಗಟ್ಟಿ ಸಿಗುತ್ತೆ ನಿಮ್ಗೆ. ಸೊ ಡಾಕ್ಟರ್ ಅಲ್ವಾ? ಡಾಕ್ಟರ್ ಡೆಂಟಿಸ್ಟ್. ಓಕೆ. ಸೊ ಈಗ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಕ್ಲಿನಿಕ್ ಇದೆಯಾ ನಿಮ್ಮದು? ಓನ್ ಕ್ಲಿನಿಕ್. ಎಲ್ಲಿ? ತಾವರೆಕೆರೆಯಲ್ಲಿ. ಓ, ಮನೆಗೆ ಹತ್ರ? ಮನೆ ಪಕ್ಕನೇ. ಮನೆ ಪಕ್ಕನೇ? ಓ, ವಂಡರ್ಫುಲ್. ಇದೊಂಥರ ಯೂನಿಕ್ ಟೇಸ್ಟ್ ಬರುತ್ತೆ, ಬಾಳೆಹಣ್ಣು ತರ. ಆಹಾ, ಮನೆಯಲ್ಲೆಲ್ಲ ನೀವೇ ಅಡುಗೆ ಮಾಡೋದಾ? ನಾನೇ ಮಾಡೋದು. ಇಂಟ್ರೆಸ್ಟ್ ಇದೆಯಾ ಅಥವಾ ಸುಮ್ಮನೆ ಅಯ್ಯೋ? ಇಂಟ್ರೆಸ್ಟ್ ಇದೆ. ಸ್ವಲ್ಪ ಬ್ಯುಸಿ ಇದ್ದಾಗ ಬೇಜಾರಾಗುತ್ತೆ. ಬ್ಯುಸಿ ಇದ್ದಾಗ ಯಾರು ಮಾಡ್ತಾರೆ ಮನೇಲಿ ಅಡುಗೆ? ಮಾಡ್ತಾರೆ, ನನ್ನ ಕೋ ಸಿಸ್ಟರ್ ಎಲ್ಲ ಇದ್ದಾರೆ, ಎಲ್ಲರೂ ಮಾಡ್ತಾರೆ. ಓ, ಸೊ ಯಾರ್ಯಾರು ಇದ್ದೀರಿ ಮನೇಲಿ? ನಮ್ದು ಜಾಯಿಂಟ್ ಫ್ಯಾಮಿಲಿ. ನಮ್ಮ ಅತ್ತೆ ಮಾವ, ಬ್ರದರ್ ಇನ್ ಲಾ, ಕೋ ಸಿಸ್ಟರು, ಅವ್ರ ಮಕ್ಕಳು, ನಮ್ಮ ಮಕ್ಕಳು, ಅವ್ರ ಮಕ್ಕಳು, ನಿಮ್ಮ ಮಕ್ಕಳು. ಒಟ್ಟು ಎಷ್ಟು ಜನ ಇದ್ದೀರಿ ಅದನ್ನ ಹೇಳ್ಬಿಡಿ. ಒಟ್ಟು ಇವಾಗ ಸದ್ಯಕ್ಕೆ 6-8 ಮೆಂಬರ್ಸ್ ಇದ್ದೀವಿ. ನಿಜವಾಗ್ಲೂ ಅದನ್ನ ಜಾಯಿಂಟ್ ಫ್ಯಾಮಿಲಿ ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ಸಿಟಿನಲ್ಲಂತೂ ಈ ತರ ದೊಡ್ಡ ದೊಡ್ಡ ಫ್ಯಾಮಿಲೀಸ್ ಕಾಣಿಸ್ಕೊಳ್ಳೋದೇ ಅಪರೂಪ. ಓಕೆ, ಅದ್ರ ಬಗ್ಗೆ ಸಾಕಷ್ಟು ಮಾತಾಡೋಣ. ಬಟ್ ಏನಿಲ್ಲ, ನೀವು ಮಿಕ್ಸ್ ಇದು ಮಾಡ್ಬಿಡಿ, ಡ್ರೈ. ಶೂರ್. ಓಕೆ. ಸೊ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಸ್ವಲ್ಪ ದಪ್ಪನೇ ಇರಲಿ ಅದು. ಹೌದಾ? ಸುಮ್ಮನೆ ಒಂಥರ ಹಿಂಗೆ ಅನಿಸ್ತೀನಿ. ಬಾಳೆಹಣ್ಣು
ಗಾಯಕ್ಕೆ ಇಲ್ಲ ಸಿಕ್ಕಿದ್ರೆ ಅದು ಪರವಾಗಿಲ್ವಾ? ನುಣ್ಣಗಾಗ್ಬೇಕಾದ್ರು. ಹೌದಾ? ನಂಗೆ ತುಂಬಾ ಭಯ, ಆಮೇಲೆ ತುಂಬಾ ತಣ್ಣಗಿದೆ, ಚೆನ್ನಾಗಿದೆ. ಇದು ತುಂಬಾ ನಿಧಾನ ಗಟ್ಟಿ ಇರುತ್ತಲ್ಲ, ರೆಲಿಶ್ ಮಾಡ್ಕೊಂಡು ತಿನ್ಬೇಕು. ರಿಲೀಸ್ ನಾವು ಮಾಡ್ತೀವಿ ಬಿಡಿ, ಅದ್ರ ಬಗ್ಗೆ ನೀವು ಟೆನ್ಷನ್ನೇ ತಗೋಬೇಡಿ. ಓಕೆ, ಸೊ ಗ್ಲಾಸ್ ಗ್ಲಾಸ್ ಕೊಡ್ತೀನಿ, ಆದರೆ ಅದಕ್ಕೂ ಮುಂಚೆನೆ ಒಂದಷ್ಟು ಸುಮ್ಮನೆ ಮಾತಾಡ್ಕೊಳ್ಳೋಣ. ಆಯ್ತು. ಏನಿಲ್ಲ, ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಿದ್ರಿ. ಸೊ ಮದ್ವೆಗೆ ಮುಂಚೆ ನಿಮ್ಮ ಹಸ್ಬೆಂಡ್ ಅವರು ಅರೇಂಜ್ಡಾ ಲವ್ವಾ? ಅರೇಂಜ್ ಮ್ಯಾರೇಜ್. ಅರೇಂಜ್ಡಾ? ಓಕೆ, ಸೊ ಹಸ್ಬೆಂಡ್ ಅವ್ರು ಹೇಳಿದ್ರ ನಾವೆಲ್ಲ ಒಟ್ಟಿಗೆ ಇರಬೇಕು ಅಂತ ಆಸೆ? ಇಲ್ಲ, ಏನು ಹೇಳಿಲ್ಲ. ಏನು ಹೇಳಿಲ್ಲ. ಹಂಗೇನಿರ್ಲಿಲ್ಲ, ಬಟ್ ಫ್ರಮ್ ದ ಬಿಗಿನಿಂಗ್ ಎಲ್ಲ ಒಟ್ಟಿಗೆನೇ ಇದ್ದೀರಿ. ಅವಾಗ ನಮ್ಮ ಮೈದ್ನ ಮದ್ವೆ ಆಗಿರ್ಲಿಲ್ವಲ್ಲ. ಓಕೆ, ನಾವು ಮದ್ವೆ ಆದ್ಮೇಲೆ ಅವ್ರ ಮದ್ವೆ ಆಯ್ತು. ಸೊ ಹಿರಿ ಸೊಸೆ ನೀವು ಮನೆಗೆ. ಹೇಗನ್ಸುತ್ತೆ ಆ ಜವಾಬ್ದಾರಿ ವಹಿಸ್ಕೊಳ್ಳೋದು? ಅಷ್ಟೇನೋ, ಅಂದ್ರೆ ನಾನು ಕ್ಲಿನಿಕಲ್ಲೂ ಇರ್ಬೇಕಾಗತ್ತಲ್ಲ, ಸೊ ಅದು ಡಿವೈಡ್ ಆಗುತ್ತೆ ಸ್ವಲ್ಪ. ಡಿವೈಡ್. ಸೊ ಮನೆಯಲ್ಲೆಲ್ಲ ಹೆಲ್ಪ್ ಮಾಡ್ತಾರೆ, ಸಪೋರ್ಟಿವ್ ಆಗಿದ್ದಾರೆ ಎಲ್ಲರೂ. ವಂಡರ್ಫುಲ್. ಆಕ್ಚುಲಿ ತಿಕ್ಕಾಗಿದ್ರೆ ಇನ್ನ ತುಂಬಾ ಟೇಸ್ಟಿ ಆಗಿರುತ್ತೆ. ಅದು ಐಸ್ ಹಂಗೆ ಬಾಯಿಗೆ ಸಿಗುತ್ತೆ. ಆಮೇಲೆ ಇದಕ್ಕೆ ಸ್ವಲ್ಪ ಇದು ಕ್ಯಾಶ್ಯೂ ನಟ್ಸ್ನ ತುಪ್ಪದಲ್ಲಿ ಹುರ್ಕೊಂಡ್ರು. ಆಮೇಲೆ ತುಪ್ಪದಲ್ಲಿ ಹುರಿದಂತಹ ಗೋಡಂಬಿ. ಗೋಡಂಬಿ ಈಗ ರೆಡಿ ಇದೆ, ನೋಡಿ ಟೇಸ್ಟ್ ಮಾಡಿ. ಸೊ ಏನಪ್ಪ ಇದು? ಶಾರ್ಜಾ. ಶಾರ್ಜಾ. ಓಕೆ, ಸೊ ಫ್ರೆಂಡ್ಸ್, ಶಾರ್ಜಾ ರೆಡಿ ಇದೆ. ನಾನು ರುಚಿ ನೋಡೋಕ್ಕೂ ಮುಂಚೆ ಒಂದು ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಶಾರ್ಜಾ ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ ಡೀಪ್ ಫ್ರೀಸ್ ಮಾಡಿರುವಂತಹ ಹಾಲು, ಏಲಕ್ಕಿ ಪುಡಿ, ಸಕ್ಕರೆ ಹಾಗೂ ಏಲಕ್ಕಿ ಬಾಳೆಹಣ್ಣನ್ನು ಹಾಕಿ ನುಣ್ಣಗೆ ರುಬ್ಬಿ ತುಪ್ಪದಲ್ಲಿ ಹುರಿದ ಗೋಡಂಬಿಯೊಂದಿಗೆ ಸರ್ವ್ ಮಾಡಿದರೆ ಶಾರ್ಜಾ ಸವಿಯಲು ಸಿದ್ಧ. ಈಗ ಬ್ರೇಕಲ್ಲಿ ಹೋಗಿ ಮಾಡ್ಬೋದು, ಅಷ್ಟು ಈಸಿ. ಇರಿ, ನಾನು ಟೇಸ್ಟ್ ನೋಡ್ಬಿಡ್ತೀನಿ. ವಿತ್ ಗೋಡಂಬಿ ಓ, ತಣ್ಣಗೆ ಬೇರೆ ಇದೆ. ಓಹ್, ಚೆನ್ನಾಗಿದ್ಯಾ? ತಣ್ಣಗಿದೆ, ವೆರಿ ರಿಫ್ರೆಶಿಂಗ್, ಸೂಪರ್. ಏನು ನಮ್ಮ ನೆಕ್ಸ್ಟ್ ರೆಸಿಪಿ? ನೆಕ್ಸ್ಟ್ ಇದು ಬೇಸಿಗೆಗಾಲಲ್ಲಿ ಅಲ್ವಾ ನೀವು ತಗೊಳ್ಳೋದು. ಇನ್ನು ಚಳಿಗಾಲದಲ್ಲಿ ನಿಮ್ಗೆ ಬಜ್ಜಿ ಬೋಂಡ ಅವೆಲ್ಲ ಇದ್ರೆ ಬಜ್ಜಿ ಟೈಪೇ, ಬಟ್ ಸ್ವಲ್ಪ ಡಿಫ್ರೆಂಟ್. ಬಜ್ಜಿನಲ್ಲಿ ಸ್ವಲ್ಪ ಡಿಫ್ರೆಂಟ್. ಏನು ಹೆಸರು ಅಂತ? ಅದು ಖಾರ ಬದನೆಕಾಯಿ ಬಜ್ಜಿ. ಖಾರದ ಬದನೆಕಾಯಿ ಬಜ್ಜಿ, ಸೂಪರ್. ಸೊ ಖಾರದ ಬದನೆಕಾಯಿ ಬಜ್ಜಿಗೆ ಏನೇನು ಬೇಕೋ ನಾವು ರೆಡಿ ಮಾಡ್ಕೊಳ್ತೀರಣ್ಣ. ಅಷ್ಟರಲ್ಲಿ ಒಂದು ಬ್ರೇಕ್ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಫ್ರೆಂಡ್ಸ್, ನಾನು ಇದನ್ನ ಖಾಲಿ ಮಾಡ್ಕೋತೀನಿ, ಹಾಗೆ ಖಾರದ ಬದನೆಕಾಯಿ ಬಜ್ಜಿಗೆ ರೆಡಿ ಮಾಡ್ಕೊಳ್ತೀವಿ. ಅಷ್ಟರಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ಬೇಗ ವಾಪಸ್ ಬಂದ್ಬಿಡಿ. ಸೊ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಒಂದು ಪುಟ್ಟ ವಿರಾಮ. ವೆಲ್ಕಮ್ ಬ್ಯಾಕ್. ಇದು ನಿಮ್ಮ ನೆಚ್ಚಿನ ಮನೆ ಅಡಿಗೆ. ನನ್ನ ಜೊತೆ ಇದ್ದಾರೆ ಕೃಪಾ ಶ್ರೀಧರ್ ಅವರು. ಒಳ್ಳೆ ಮಿಲ್ಕ್ ಶೇಕ್ ಟೈಪ್, ಏನಪ್ಪಾ ಅದು? ಶಾರ್ಜಾ. ಈಗ ಹೋಗೋಷ್ಟ್ರಲ್ಲಿ ನಾನು ಈ ಹೆಸರು ನೆನ್ಪಿಟ್ಕೋತೀನಿ. ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಖಾರ ಬಜ್ಜಿ ಮಾಡ್ಕೊಡ್ತೀನಿ ಅಂದಿದ್ದೀರಾ. ಖಾರದ ಬಾಳೆಕಾಯಿ ಬಜ್ಜಿನ? ಬದನೆಕಾಯಿ ಬಜ್ಜಿ. ಓಕೆ, ಸೊ ಏನೇನ್ ಬೇಕು ಇದಕ್ಕೆ ಅಂತ ಹೇಳ್ಬಿಡಿ. ಬದನೆಕಾಯಿ ಬೇಕಾಗುತ್ತೆ, ಅದು ಗುಂಡ್ ಬದನೆಕಾಯಿ ಇರುತ್ತಲ್ಲ ಅದು, ಮತ್ತೆ ಇದು ಹಸಿಮೆಣಸಿನಕಾಯಿ, ಮತ್ತೆ ಕರ್ಬೇವಿನ ಸೊಪ್ಪು, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಮತ್ತೆ ಇದು ಬಜ್ಜಿ ಮಾಡೋದಕ್ಕೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಸ್ವಲ್ಪ ಉಪ್ಪು ಮತ್ತೆ ಸೋಡಾ. ಸೂಪರ್. ಸೊ ಫಸ್ಟ್ ಹಿಟ್ಟು ಕಲ್ಸ್ಕೊಳ್ಳೋದಾ ಅಥವಾ ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಬಿಡೋಣ? ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಎಣ್ಣೆ ಹಾಕ್ತೀನಿ ಫಸ್ಟ್. ಓಕೆ. ಡೆಂಟಿಸ್ಟ್ರಿ ಯಾಕೆ ಮಾಡಬೇಕು ಅಂತ ಅನಿಸ್ತು ನಿಮಗೆ? ಬಲವಂತದ ಮೇಲೆ ಮಾಡಿದ ಅಥವಾ ಬೇರೆ ಏನಾದರೂ ಮಾಡಬೇಕು ಅಂತ ಆಸೆ ಇತ್ತಾ? ಆಕ್ಚುಲಿ ನಮ್ಮ ಡ್ಯಾಡಿ ವೆಟರ್ನರಿ ಡಾಕ್ಟರ್, ನಮ್ಮ ಅಣ್ಣ ಹ್ಯೂಮನ್ ಡಾಕ್ಟರ್. ಸೊ ನಮ್ಮ ಅಪ್ಪ ನೀನು ಡಾಕ್ಟರ್ ಹ್ಯೂಮನ್ ಇದು MBBS ಸರಿ. ಸೊ ನಮ್ಮ ಅಪ್ಪ ನೀನು ಡಾಕ್ಟರ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಡೆಂಟಲ್ ಸೇರಿಸಿದ್ರು. ಓಕೆ, ಬಟ್ ನಿಮ್ಗೆ ಏನಾಗಬೇಕು ಅಂತ ಆಸೆ ಇತ್ತು? ನನ್ಗೆ ಅವಾಗ ಏನು ಗೊತ್ತಿರಲಿಲ್ಲ. ಹಾಗಾದ್ರೆ ಪರವಾಗಿಲ್ಲ. ಓಕೆ, ನಾನು ಇವಾಗ ಆಕ್ಟ್ರೆಸ್ಸೇ ಆಗ್ಬೇಕು ಅಂದ್ಬಿಟ್ಟು ಆಮೇಲೆ ಡಾಕ್ಟರ್ ಆದ್ರೆ ಆವಾಗ ಬೇಜಾರಾಗದೇನೋ. ಬಟ್ ಎಂಜಾಯ್ ಮಾಡ್ತೀರಾ ಡೆಂಟಿಸ್ಟ್ರಿ? ತುಂಬಾ ಇಷ್ಟಪಟ್ಟು ಮಾಡ್ತೀರಾ? ಹೌದು, ಇಷ್ಟ. ಓಕೆ, ದಟ್ಸ್ ಇಂಪಾರ್ಟೆಂಟ್ ಆಕ್ಚುಲಿ. ಸೊ ಹಸ್ಬೆಂಡ್ ಏನ್ ಮಾಡ್ತಾರೆ? ಅವ್ರು ಸೈಂಟಿಸ್ಟ್. ವಾವ್. ಓಕೆ, ಎಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ? ಇಲ್ಲ, ಅವ್ರು ನಮ್ಮ ಸ್ವಂತ ಲ್ಯಾಬ್ ಇದೆ, ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ಮಾಡ್ತಿದ್ದಾರೆ. ಓ, ವಂಡರ್ಫುಲ್, ವೆರಿ ಗುಡ್.
ಸೊ ಏನ್ ಮಾಡ್ತೀರಾ ಫ್ರೀ ಟೈಮ್? ಇದು ನಾನಾ ಫ್ರೀ ಟೈಮ್ ಸಿಗಲ್ಲ ಆಕ್ಚುಲಿ. ಕ್ಲಿನಿಕ್ ಬಿಟ್ರೆ ಮನೆ ಬಿಟ್ರೆ ಕ್ಲಿನಿಕ್. ಮಕ್ಳಿದಾರೆ, ಸಂಡೇಸು ಇರುತ್ತೆ. ಸಂಡೇಸ್ ಓಪನ್ ಇದೆ. ಅದೇ ಡಾಕ್ಟರ್ಗಳ ಪಾಡ್ ಪಾಪ, ನಿಜವಾಗ್ಲೂ ನಾವ್ ಅಂತೀವಿ ದಿನ ಕ್ಲೋಸ್ ಮಾಡಕ್ ಆಗಲ್ಲ, ಒಂದಿನಾನು ಕ್ಲೋಸ್ ಮಾಡೋಂಗಿಲ್ಲ ಏನೋ. ಓಕೆ, ಹಿಟ್ ಕಲ್ಸ್ಕೊಳ್ಳೋಣ ನಾವು. ಮಿಕ್ಸಿಂಗ್ ಇದು ಪೇಸ್ಟ್ ಮಾಡ್ಕೊಂಡ್ಬಿಡೋಣ. ಓಕೆ, ನಂಗೆ ಖಾರ ಜಾಸ್ತಿ ಇರ್ಲಿ. ಖಾರ ಇಷ್ಟ ನನಗೆ, ಇಷ್ಟ. ಹಸಿಮೆಣಸಿನ್ಕಾಯಿ. ಓಕೆ, ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಆಮೇಲೆ ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಸಾಕು, ಹಸಿ ಕರ್ಬೇವಿನ ಸೊಪ್ಪು. ಆಮೇಲೆ ಜೀರಿಗೆ, ಹಸಿ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಇರಲಿ. ಇದು ಡ್ರೈ ಆಗಿ ಮಿಕ್ಸಿಗೆ ಚರ್ನ್ ಮಾಡ್ಕೊಳ್ಳಿ. ಓಕೆ, ಸ್ವಲ್ಪ ಉಪ್ಪು ಹಾಕೊಬೇಕಿತ್ತು. ಉಪ್ಪು ಹಾಕೋಬೇಕಾ? ಸಾಕಲ್ಲ? ನೀರ್ ಬೇಡವಾ? ನೀರ್ ಬೇಡ, ಹಂಗೆ ತಿಕ್ಕಾಗಿರ್ಲಿ. ಓಕೆ, ಇನ್ನೊಂದ್ಸತಿ ಮಾಡ್ಬಿಟ್ಟು. ಇನ್ನೊಂದ್ಸಲನಾ? ನೋಡಿ, ಸಾಕು. ಓಕೆನಾ? ನೆಕ್ಸ್ಟ್ ಈ ಬದನೆಕಾಯಿ ಇರುತ್ತಲ್ಲ, ಇದನ್ನ ನೀವು ಹಿಂಗೆ ರೌಂಡ್ ಕಟ್ ಮಾಡ್ಕೊಬೇಕು. ಓಕೆ, ರೌಂಡ್ ಕಟ್ ಮಾಡಿ ಮಧ್ಯ ಸ್ಲಿಟ್ ಮಾಡ್ಬೇಕಿದು. ಅಯ್ಯೋ, ಅದು ಬೇರೆನಾ? ಈ ತರ ಸ್ಲಿಟ್ ಮಾಡ್ಕೊಬೇಕು. ಓಕೆ, ಆಮೇಲೆ ಈ ಪೇಸ್ಟ್ ಇದೆಯಲ್ಲ, ಅದನ್ನ ಇಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಒಂದು 5 ಮಿನಿಟ್ಸ್ ಎತ್ತಿಕ್ಬಿಡಿ. ಮ್ಯಾರಿನೇಟ್ ಆಗ್ಬೇಕಾದಂತ? ಇಲ್ಲ, ಇದು ನೀರು ಸ್ವಲ್ಪ ಇದ್ರೆ ಕೆಳಗೆ ಇಳ್ಕೊಳುತ್ತೆ. ಅಯ್ಯೋ, ಸಾಕು. ಸಾಕ ಖಾರ? ಅಮ್ಮ, ಖಾರ ಜಾಸ್ತಿ ಅಂದ್ರಲ್ಲ ಅದಕ್ಕೆ. ಅಯ್ಯೋ, ಎಷ್ಟು ಖಾರ ತಿನ್ಬಿಟ್ರ. ಓ, ಹಿಂಗ್ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಒಂದು ಪ್ಲೇಟ್ ಕೊಡಿ. ಇದು ಸೈಡ್ ಇದು ನೀರ್ ಬರ್ತಾ ಇದೆಯಲ್ಲ, ಹಿಂಗಿಟ್ರೆ ಅದು ಕೆಳಗೆ. ಮೆಣಸಿನ್ಕಾಯಿ ಪೇಸ್ಟ್ನ ಸ್ಟಫ್ ಮಾಡಿ ಅದನ್ನ ಕಡಲೆ ಹಿಟ್ಟಲ್ಲಿ ಅದ್ದುಗಳದ, ಅದೇನು ಹಿಟ್ಟೋ ಗೊತ್ತಿಲ್ಲ ನನಗೆ. ಬದನೆಕಾಯಿ ಹಾಕಿದೀರ ಅಂತಾನೆ ಗೊತ್ತಾಗಲ್ವಾ? ಖಾರ ಇಷ್ಟಪಡೋರ್ಗೆ ಐ ಥಿಂಕ್ ಸಖತ ಇರುತ್ತೆ. ಆಕ್ಚುಲಿ ಇವರು ಗದಗ್ ಅವ್ರು ನಮ್ಮ ಮನೆ ಹತ್ರ ಇದ್ರು, ಅವ್ರಿದೆ ಹೇಳ್ಕೊಟ್ಟಿದ್ರು. ಅಲ್ಲಿ ಕಡೆದಾಯ್ತು? ಅಲ್ಲಿ ಕಡೆದು. ಓಕೆ, ನಿಮ್ಗೆ ಸ್ವೀಟ್ಸ್ ಇಷ್ಟನಾ ಖಾರ ಇಷ್ಟನಾ ಜಾಸ್ತಿ? ಖಾರನೇ ಇಷ್ಟ. ಜಾಸ್ತಿ ಆಯ್ತಲ್ಲ, ಇರಲಿ, ಮಜಾ ಹೊಡಿಯೋಣ ಬನ್ನಿ. ನೀವು ತಿಂತೀರಲ್ಲ, ಸಾಸ್ ಜೊತೆ ತಿನ್ಬೋದು, ಅವಾಗ ಸ್ವಲ್ಪ ಇದಾಗುತ್ತೆ, ಕಮ್ಮಿ ಆಗುತ್ತೆ. ಮೂವೀಸ್ಗೆಲ್ಲ ಹೋಗ್ತಾ ಇರ್ತೀರಾ? ಮೂವೀಸ್ ರೇರ್. ಪಾಪ ನೀವು ಮನೇಲಿ ಇರಕ್ಕೆ ಟೈಮ್ ಸಿಗಲ್ಲ ಅಂತೀರಾ, ಇನ್ನು ಮೂವಿಗೆ ಹೋಗಕ್ಕೆ ಟೈಮು ಎಲ್ಲಿ? ನೀವು ಮಾಡ್ತೀರಾ ಅಡುಗೆ ಎಲ್ಲ ಮನೇಲಿ? ಅಡುಗೆ ಮಾಡ್ತೀನಿ, ಬಟ್ ತೀರಾ ಈ ಥರ ಸ್ಪೆಷಲ್ ಎಲ್ಲ ಇವಾಗ ಕಲಿತಾ ಇದ್ದೀನಿ. ಈ ಶೋಗೆ ಬರಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದಷ್ಟೆಲ್ಲ ಮನೇಲಿ ನಡೀತಾ ಇರುತ್ತೆ ಎಕ್ಸ್ಪೆರಿಮೆಂಟ್. ದಿನ ಅವತ್ತವತ್ತು. ಓಕೆ, ಸೊ ಸೂಪರ್. ಎಣ್ಣೆನೂ ಕಾದಿದೆ ಅನ್ಸುತ್ತೆ. ಇದು ಕಡಲೆ ಹಿಟ್ಟನ್ನ ಕಲಿಸ್ಕೊಂಬಿಡ. ಓ, ಓಕೆ. ಸೊ ನಿಮ್ಗೊಂದು ಮಿಕ್ಸಿಂಗ್ ಬೌಲ್ ಕೊಡ್ತೀನಿ.
ಈಗ ಕಡಲೆ ಹಿಟ್ಟು ಬಜ್ಜಿಗೆ ಇದು ಕವರ್ ಮಾಡ್ಬೇಕಲ್ಲ ಇದನ್ನ ಅದಕ್ಕೋಸ್ಕರ ಕಡಲೆ ಹಿಟ್ಟು ಸ್ವಲ್ಪ ಅಕ್ಕಿ ಹಸಿಟ್ಟು. ಓಕೆ, ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಯೂಶಲಿ ಅಕ್ಕಿ ಹಿಟ್ಟು ಗರಿ ಬರೋದಕ್ಕೋಸ್ಕರ ಗರಿ ಬರುತ್ತೆ ಹಾಕ್ತೀವಲ್ಲ. ಮತ್ತೆ ಸ್ವಲ್ಪ ಸಾಲ್ಟ್ ಹಾಕೋಣ, ಮತ್ತೆ ಸೋಡಾ ಒಂದು ಸ್ವಲ್ಪ, ನೀರಾ ಸ್ವಲ್ಪ ಗಟ್ಟಿ ಕಲಿಸ್ಕೊಂಡು. ಹೌದಾ? ಸಾಕ ಒಂಚೂರು ಹಾಕ್ತೀರಾ? ಎಣ್ಣೆ ಕಾದಿದೆ, ಸ್ವಲ್ಪ ಸ್ಲೋ ಮಾಡಿ. ಓಕೆ, ಇದು ಮಾಡೋಣ ಈಗ. ಎಣ್ಣೆ ಕಾದಿದೆ, ಸಾಕ ಇಷ್ಟು ಕಾದಿದ್ರೆ ಸಾಕು. ಓಕೆ, ಈಗ ಇದು ಮಾಮೂಲಿ ಬಜ್ಜಿ ಮಾಡ್ತಿರಲ್ಲ ಅದೇ ತರ ಹಿಂಗ್ ಡಿಪ್ ಮಾಡ್ಬಿಟ್ಟು ಅದಕ್ಕೆ ಹಾಕೋದಷ್ಟೇ. ಓಕೆ, ಇಷ್ಟು ಥಿಕ್ಕಾಗಿ ಕಲ್ಸ್ಕೋಬೇಕಾ? ಒಳಗಡೆ ಸ್ಟಫಿಂಗ್ ಇದೆಯಲ್ಲ, ಅದು ಕೂಡ ಬೇಯಬೇಕು ಚೆನ್ನಾಗಿ. ನಿಧಾನಕ್ಕೆ ಕಾಯಿಲೆ. ಓಕೆ, ಸೊ ಈ ರೀತಿ ಇನ್ನೂ ಯಾವ್ಯಾವ್ದ್ರಲ್ಲಿ ಸ್ಟಫ್ ಮಾಡಿ ಮಾಡ್ಬೋದು? ಇದು ಆಲೂಗೆಡ್ಡೆಲ್ಲೂ ಮಾಡ್ಬೋದು, ಮತ್ತೆ ಹೀರೆಕಾಯಿ ತುಂಬಾ ಚೆನ್ನಾಗಿರುತ್ತೆ. ಆಲೂಗೆಡ್ಡೆಯಲ್ಲಿ ಚೆನ್ನಾಗಿರುತ್ತೆ ಅನ್ಸುತ್ತೆ. ಹಿಂಗೆ ಸೇಮ್ ಇದೇ ತರ ಕಟ್ ಮಾಡ್ಕೊಂಡು ಮಾಡಿ. ನಿಧಾನಕ್ಕೆ ಚೆನ್ನಾಗಿ ಕಾಯಿಲಿ. ಬದನೆಕಾಯಿ ಬೇಯಕ್ಕೆ ಸ್ವಲ್ಪ ಟೈಮ್ ಬೇಕು ಅನ್ಸುತ್ತೆ, ಅಂದ್ರೆ ಬಜ್ಜಿ ಜೊತೆ ಬೇಯೋದಕ್ಕೆ. ನಿಧಾನಕ್ಕೆ ಕಾಯಿಲಿ ಇದು. ಓಕೆ, ಹಾಬೀಸ್ ಏನು ನಿಮ್ದು? ಹಾಬೀಸ್ ಏನಿಲ್ಲ, ಮುಂಚೆ ಎಲ್ಲ ಇತ್ತು, ಇವಾಗೆಲ್ಲ ಮಕ್ಕಳಾದ್ಮೇಲೆ ಅವ್ರು ನೋಡ್ಕೊಳೋದೇ ಒಂದು ದೊಡ್ಡ ಕೆಲಸ ಅದು. ಬಟ್ ಏನಿತ್ತು ಮುಂಚೆ ಹಾಬೀಸ್? ಮುಂಚೆ ಬುಕ್ಸ್ ಓದೋದು. ಓಹ್ ವಾವ್, ಓಕೆ. ಯಾವ ಕಾಲೇಜಲ್ಲಿ ಓದಿದ್ದು ನೀವು? ನಾವು ಸುಳ್ಯದಲ್ಲಿ KVG ಡೆಂಟಲ್ ಕಾಲೇಜ್ ಅಂತ ಇದೆ, ಅಲ್ಲಿ ಓದಿದ್ದು. ಓಕೆ, ಸೊ ಹೇಗಿತ್ತು? 5 years ಅಲ್ವಾ? ಇಲ್ಲ, 4 years, 1 year ಇಂಟರ್ನ್ಶಿಪ್ ಇದೆ. ಓಕೆ, ಸೊ ಎಲ್ಲ ಸೇರಿಸಿ 5 years. 5 years ಇಂಟರ್ನ್ಶಿಪ್ ಬಂದು ನಾನು ಕೆಂಪೇಗೌಡ ಇದೆಯಲ್ಲ VS ಡೆಂಟಲ್ ಕಾಲೇಜ್ ಅಲ್ಲಿ ಮಾಡಿದ್ದೆ. ಓಕೆ, ಆಗಿದೆಯಲ್ಲ ಇದು? ಆಗಿದೆ. ಇನ್ನೊಂದು ಸ್ವಲ್ಪ. ನಿಮ್ಗೆ ಇಷ್ಟನಾ ಬಜ್ಜಿ ಎಲ್ಲ? ನಂಗೆ ಏನು ಇಷ್ಟ ಇಲ್ಲ ಕೇಳಿ, ಎಲ್ಲ ಆಲ್ಮೋಸ್ಟ್ ಎಲ್ಲ ಇಷ್ಟ ನನಗೆ. ನಾನ್ ವೆಜ್ ಅದೇ ಎಲ್ಲ ಇಷ್ಟ. ಅದು ಬದನೆಕಾಯಿ ಆಕ್ಚುಲಿ ನಾವು ಬರೀ ವಾಂಗಿಬಾತಿಗೆ ಯೂಸ್ ಮಾಡ್ತಿದ್ವಿ, ಪಲ್ಯಗಳಿಗೆ ಯೂಸ್ ಮಾಡ್ತಿದ್ವಿ. ಬಜ್ಜಿ ಸಾಕದ ಇರುತ್ತೆ, ಐ ಆಮ್ ಶ್ಯೂರ್. ಮಕ್ಕಳು ಏನು ಓದ್ತಾ ಇದ್ದಾರೆ? ಮಕ್ಕಳು ಇಬ್ಬರಿದ್ದಾರೆ, ಹೆಣ್ಮಕ್ಳು. ಒಬ್ಳು 3rd standard, ಇನ್ನೊಬ್ಳು 2nd standard. ವೆರಿ ನಾಟಿ? ನಾಟಿ ಏನಿಲ್ಲ, ಸೈಲೆಂಟ್ ಆಗಿ. ಪಾಪ, ತೊಂದ್ರೆನೇ ಕೊಡಲ್ಲ ಅಮ್ಮನಿಗೆ. ಕೊಡಲ್ಲ. ಇದಾಗಿದೆ. ಓಕೆ, ಆಗಿದೆಯಾ? ಆರ್ಸ್ಲಾವಲ್ಲ ತೆಗೆದ್ಬಿಡಿ, ಯಾಕೆಂದ್ರೆ ಎಣ್ಣೆ ಹೀರುತ್ತೆ ಅಂತಾರೆ ಒಲೆಯಲ್ಲಿ ಇದ್ದಾಗಲೇ. ಚೆನ್ನಾಗಿ ರೈಸ್ ಆಗಿದೆ ಅದು. ಹೌದು. ಸರ್ವಿಂಗ್ ಬೌಲ್ಗೆ ಹಾಕೋಣ. ಓಕೆ, ಅದ್ರ
ಅದ್ರ ಜೊತೆಗೆ ತಿನ್ಬೇಕಾ ಹಂಗೇನಿಲ್ವಾ? ಬೇಕಂದ್ರೆ ತಿನ್ಬೋದು. ಇದ್ರ ಜೊತೆ ಸಾಸ್ ಹಾಕೊಳ್ಳಿ, ತುಂಬಾ ಖಾರ ಆದ್ರೆ ಸಾಸ್ ಹಾಕೊಳ್ಳಿ. ನನ್ನ ಖಾರ ಮಚ್ಚ ಮಾಡ್ತೀನಿ ಬಿಡಿ. ಒಳ್ಳೆ ಸ್ವೀಟ್ ಇದ್ ಕೊಟ್ರಿ. ಒಳ್ಳೆ ಬಿಸಿಯಾಗಿದೆ. ಬಿಸಿ ಇದಾಗ್ಲೇ ರುಚಿ ನೋಡ್ಬಿಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಇದನ್ನ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬಂದ್ಬಿಡಿ. ಖಾರದ ಬದನೆಕಾಯಿ ಬಜ್ಜಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿನಲ್ಲಿ ಹಸಿ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಜೀರಿಗೆ ಹಾಗೂ ಉಪ್ಪನ್ನು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ರುಬ್ಬಿದ ಮಸಾಲೆಯನ್ನು ಸೀಳಿದ ಬದನೆಕಾಯಿಯೊಳಗೆ ತುಂಬಿ ಒಂದು ಮಿಕ್ಸಿಂಗ್ ಬೌಲಿನಲ್ಲಿ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಸೋಡಾ ಹಾಗೂ ನೀರನ್ನು ಹಾಕಿ ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಸಿ. ನಂತರ ಸ್ಟಫ್ ಮಾಡಿದ ಬದನೆಕಾಯಿಯನ್ನು ಕಡಲೆ ಹಿಟ್ಟಿನ ಮಿಶ್ರಣದಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರೆದರೆ ಬದನೆಕಾಯಿ ಬಜ್ಜಿ ಸವಿಯಲು ಸಿದ್ಧ. ಟೇಸ್ಟ್ ನೋಡ್ಬಿಡ್ಲಾ? ನೋಡಿ ಹೆಂಗಿದೆ ಅಂತ. ನೀವೊಂದು ತಗೊಳ್ಳಿ. ಖಾರ ಖಾರ. ಆಹಾ, ನಾಲ್ಗೆಗೆ ಚುರ್ರುತ್ತದೆ. ಸೂಪರ್ ಯಾ, ಸಕ್ಕತ್ತಾದ. ಮನುಷ್ಯ ಮುಗಿಸ್ಬಿಡ್ತೀನಿ. ಸೂಪರ್ ಚೆನ್ನಾಗಿದ್ಯಾ? ಓ, ಥ್ಯಾಂಕ್ ಯು ಸೋ ಮಚ್. ಎರಡೂ ಚೆನ್ನಾಗಿತ್ತು ರೆಸಿಪೀಸ್. ಎಸ್ಪೆಷಲಿ ಇದು ತುಂಬಾನೇ ಇಷ್ಟ ಆಯ್ತು. ಮೊದಲೇ ನಾನು ಸ್ವಲ್ಪ ಖಾರ ಇಷ್ಟಪಡೋಳು. ತುಂಬಾನೇ ಚೆನ್ನಾಗಿದೆ ನಾಲ್ಗೆಗೆ. ಸೊ ಇಷ್ಟು ಸಮಯ ಮಾಡಿಕೊಂಡು ನಮಗೋಸ್ಕರ ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ, ಅದು ಕ್ಲಿನಿಕ್ ಯಾವಾಗಲೂ ಇದ್ದೇ ಇರಬೇಕು ಅಂತ ಹೇಳ್ತೀರಾ, ಅಂಥದ್ರಲ್ಲಿ ಟೈಮ್ ಮಾಡಿಕೊಂಡು ಇದಕ್ಕೂ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಬಂದಿದ್ದೀರಲ್ಲ. ಐ ರಿಯಲಿ ಅಪ್ರಿಷಿಯೇಟ್ ದಟ್. ನಿಮಗೂ ತುಂಬಾ ಥ್ಯಾಂಕ್ಸ್. ನಾನು ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಇಲ್ಲಿ ಬಂದು ಮಾಡೋದಕ್ಕೆ. ಆ ಪ್ಲೆಜರ್. 1 ಸೆಕೆಂಡ್. ನಿಮಗೋಸ್ಕರ ಈ ಹೂಗುಚ್ಛ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ 4 ರೆಸಿಪೀಸ್ ಇಷ್ಟ ಆಯ್ತಲ್ಲ ಫ್ರೆಂಡ್ಸ್? ನಾಳೆ ಕೂಡ ಮತ್ತಷ್ಟು ಒಳ್ಳೊಳ್ಳೆ ರೆಸಿಪೀಸ್ ಒಂದಿಗೆ ನಿಮ್ಮ ಮುಂದೆ ನಾನಿರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.